ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಾನು ಇಲ್ಲಿ ಒಂದು ಆಕೃತಿಯನ್ನು ಬರೀತೇನೆ. ನೋಡಿ, ಈ ರೀತಿ ಇದೆ ಆಕೃತಿ. ಈ ಆಕೃತಿಯಲ್ಲಿ ಈ ಒಂದು ತುದಿ ಏನಿದೆ, ತುದಿಗೆ ಏನಂತ ಕರೀತಾರೆ ಗೊತ್ತಾ? ಶೃಂಗ ಅಂತ ಹೇಳ್ತಾರೆ. ಈ ಒಂದು ಶೃಂಗವನ್ನ ಬಿ ಅಂತೇಳಿ, ಈ ಒಂದು ಶೃಂಗವನ್ನ ಸಿ ಅಂತ, ಈ ಒಂದು ಶೃಂಗವನ್ನ ಬಿ ಅಂತ ಕರೀತಾರೆ. ಸೊ ಈ ಒಂದು ಆಕೃತಿ ಏನು ನಿಮಗೆ ಕಾಣ್ತಾ ಇದೆ, ಈ ಆಕೃತಿಯಲ್ಲಿ ಎಷ್ಟು ಬದಿಗಳಿವೆ? 4 ಬದಿಗಳು. ಪ್ರಜ್ವಲ್, ಯಾವ್ಯಾವ್ದು 4 ಬದಿಗಳು ಹೇಳ್ತೀಯಾ? ಒಂದು ಎ ಬಿ ಬದಿ, ಬಿ ಸಿ, ಸಿ ಡಿ, ಎ ಡಿ ಅಥವಾ ಡಿ ಎ. ಈಗ 4 ಬದಿಗಳಿದಾವೆ. ಈ ಬದಿಗಳಿಗೆ ಇನ್ನೊಂದು ಹೆಸರು ಇದೆ. ಬಾಹು ಅಂತ ಹೇಳ್ತೀವಿ, ಬಾಹು ಅಥವಾ ಭುಜ ಅಂತ ಹೇಳ್ತೇವೆ. ಸೊ ಈ ಆಕೃತಿಯಲ್ಲಿ ಎಷ್ಟು ಭುಜ ಇದೆ? 4 ಭುಜಗಳಿದಾವೆ. ನಿಮಗೆ ಗೊತ್ತಿರಬೇಕು, ಇನ್ನೊಂದು ಆಕೃತಿ ನಿಮಗೆ ಈ ಹಿಂದಿನ ತರಗತಿಗಳಲ್ಲಿ ಪರಿಚಯ ಆಗಿರುತ್ತೆ. ಇದು ಈ ತರ ಇರುತ್ತೆ. ಇದರಲ್ಲಿ ವೈಪಿ ಎಷ್ಟು ಭುಜಗಳಿದಾವಮ್ಮ? 3 ಭುಜಗಳಿದಾವೆ ವೈಪಿ. ಈ ಆಕೃತಿಗೆ ಏನಂತ ಕರಿತೀರಿ? ಹೌದಪ್ಪ, ಅದಕ್ಕೆ ನೀವು ತ್ರಿಭುಜ ಅಂತ. ತ್ರಿ ಅಂದ್ರೆ 3 ಭುಜಗಳುಳ್ಳ ಆಕೃತಿ ತ್ರಿಭುಜ, ಟ್ರಯಾಂಗಲ್ ಅಂತ ಹೇಳ್ತೇವೆ. ಕುತ್ಕೊಳ್ಳೋಣ. ಇದರಲ್ಲಿ ನಯನ ಈ ಆಕೃತಿಯಲ್ಲಿ ನೀನು ಗಮನಿಸಿದ್ಯಾ? ನಾನು ಇದು ಎಷ್ಟುದ್ದ ಈ ಒಂದು ರೇಖಾಖಂಡ ಏನಿದೆ, ಈ ಬಾಹು ಏನಿದೆ, ಒಂದು ನಿಮಿಷ, 4 ಭುಜ ಇದೆಯಲ್ಲ, ತ್ರಿಭುಜ ಇದ್ರೆ ಏನಂತ ಕರೆಯೋದಕ್ಕೆ? ತ್ರಿಭುಜ ಅಂತ ಕರೀತಾರೆ. ಇದರಲ್ಲಿ ಎಷ್ಟು ಭುಜಗಳಿದಾವೆ? 4 ಭುಜಗಳಿದಾವೆ. 4 ಭುಜಗಳುಳ್ಳ ಈ ಆಕೃತಿಯನ್ನ ನಿಮಗೆ ಗೊತ್ತಿರಬೇಕು. ಯಾವ್ದಾದ್ರು ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಮೊದಲ ಸ್ಥಾನ ಪಡೆದವರಿಗೆ ಪ್ರಥಮ ಸ್ಥಾನ ಅಂತೀವಿ, ಎರಡನೇದು ದ್ವಿತೀಯ ಅಂತೀವಿ, 3rd ಪ್ಲೇಸ್ ತೃತೀಯ ಅಂತೀವಿ, 4ನೇ ಸ್ಥಾನ ಅಂದ್ರೆ ಚತುರ್ಥಿ ಅಂತ ಹೇಳ್ತೀವಿ. ಚತುರ್ ಅಂದ್ರೆ 4 ಭುಜಗಳಿದಾವೆ. ಇದರಲ್ಲಿ ಎ ಬಿ, ಬಿ ಸಿ, ಸಿ ಡಿ, ಡಿ ಅಥವಾ ಎ ಡಿ ಅಂತೇಳಿ 4 ಭುಜಗಳಿದಾವೆ. ಹಾಗಾಗಿ ಏನಂತ ಕರೀತಾರೆ? ಈ ಒಂದು ಆಕೃತಿಯನ್ನ ನಾವು ಚತುರ್ಭುಜ ಅಂತ ಹೇಳ್ತೀವಿ. ಯಾವುದೇ ಆಕೃತಿ ಎಷ್ಟು ಭುಜಗಳಿದ್ರೆ? 4 ಭುಜಗಳಿದ್ರೆ ಅಂತಹ ಒಂದು ಆಕೃತಿಯನ್ನ ಚತುರ್ಭುಜ ಅಂತ ನಾವು ಕರಿತೀವಿ. ಚತುರ್ ಅಂದ್ರೆ 4 ಭುಜಗಳುಳ್ಳ ಈ ಆಕೃತಿಯನ್ನ ಚತುರ್ಭುಜ ಅಂತೀವಿ. ಇದರಲ್ಲಿ ಪವಿತ್ರ, ಈ ನಾನು ಆಗ್ಲೇ ಈ ರೇಖಾಖಂಡವನ್ನು ಎಳಿಬೇಕಾದ್ರೆ, ಈ ಬಾಹುವನ್ನು, ಈ ಭುಜವನ್ನು ಎಳಿಬೇಕಾದ್ರೆ ಎಷ್ಟುದ್ದ ಎಳೆದಂತ ಗಮನಿಸ್ದ್ಯಾ? ಎಷ್ಟುದ್ದ ಇರ್ಬೋದು ಇದು? 30 ಸೆಂಟಿಮೀಟರ್. ಹೌದಮ್ಮ, ಈ ಸ್ಕೇಲಲ್ಲಿ ಪೂರ್ತಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಾಕಿದೆ 30 ಸೆಂಟಿಮೀಟರ್ ಉದ್ದ ಇರ್ತಮ್ಮ. ಇದನ್ನೇನಾದ್ರೂ ಗಮನಿಸ್ದ್ಯಾ? ಎಷ್ಟಿತ್ತು? 15 ಇತ್ತ? ಸುಮ್ಮನೆ ಹಾಗೆ ಗಮನಿಸಮ್ಮ. ನೋಡಮ್ಮ, ಇಲ್ಲಿದೆ 0 ಇಂದ ಹಿಡಿದು ಇಲ್ಲಿವರೆಗೆ ಹಾಕಿದ್ದಾನೆ, ಕಾಣಿಸ್ತಾ ಇಲ್ವಾ ಅಮ್ಮ? 20 ಸೆಂಟಿಮೀಟರ್ ಇದೆ ಅಮ್ಮ. ಇದು 20 ಸೆಂಟಿಮೀಟರ್ ಇದೆ. ಸಿ ಡಿ ಎಷ್ಟಿದೆ? 30 ಸೆಂಟಿಮೀಟರ್. ಅಂದ್ರೆ ಈ ಎ ಬಿ ಅಷ್ಟೇ ಇದೆ ಅಲ್ಲ, ಅಭಿಮುಖ ಬಾಹುನ ಅದು. ಓಕೆ ಮಮ್ಮ. ಎ ಡಿ ಬಾಹುನ ಹೇಳುತ್ತೆ 20 ಸೆಂಟಿಮೀಟರ್ ಇದೆ. ಕುತ್ಕೊಳ್ಳಮ್ಮ. ಪುನೀತ್, ಈ ಒಂದು ಆಕೃತಿ ಏನಿದೆ, ಈ ಚತುರ್ಭುಜ ಏನಿದೆ, ಈ ಚತುರ್ಭುಜದಲ್ಲಿ ಇವರು ಎಷ್ಟು ಭುಜ ಇದಾವೆ ಅಂತ ಹೇಳಿ? 4 ಭುಜ ಇದೆ. ಆ 4 ಭುಜಗಳ ಬಾಹುಗಳ ಅಳತೆಯ ವಿಶೇಷತೆ ಹೇಳ್ತೀಯಾ? ಹೇಳು. ಒಂದೇ ಆಗಿದೆ, ಸಮ ಇದೆ. ಅಭಿಮುಖ ಅಂದ್ರೆ ಎದುರು ಬದಲಿಗಿರುವಂತವು. ಎ ಬಿ ಬಾಹುಗೆ ಯಾವ ಬಾಹು ಅಭಿಮುಖವಾಗಿದೆ? ಡಿ ಸಿ ಬಾಹು ಅಭಿಮುಖವಾಗಿದೆಯಮ್ಮ. ಸೊ ಅಭಿಮುಖವಾಗಿರುವಂತಹ ಎ ಬಿ ಮತ್ತೆ ಡಿ ಸಿ, ಈ 2 ಬಾಹುಗಳು ಹೇಗಿದ್ದಾವೆ? ಸಮ ಇದ್ದಾವೆ. ಹಾಗಾಗಿ ಸಮಚಿಹ್ನೆನ ಹಾಕ್ತಾನಪ್ಪ. ಹಾಗೆ ಎ ಡಿ ಬಾಹು ಎದುರುಗಡೆ ಯಾರಿದ್ದಾರೆ? ಬಿ ಸಿ ಇದೆ. ಈ 2 ಬಾಹುಗಳ ಅಳತೆ ಹೇಗಿದೆ? ಹಾಗಾದ್ರೆ
ಎಡಿ ಅಳತೆ, ಎಡಿ ಬಾಹುವಿನ ಅಳತೆ ಬಿಸಿ ಬಾಹುವಿನ ಅಳತೆಗೆ ಸಮ ಇದೆ ಅಂತ ಹೇಳ್ತೀವಿ. ಹೀಗೆ ಒಂದು ಚತುರ್ಭುಜದಲ್ಲಿ 4 ಭುಜಗಳಿದ್ದು, 4 ಬಾಹುಗಳಿದ್ದು, ಅದರಲ್ಲಿ ಎದುರು ಬದರಾಗಿರೋ ಬಾಹುಗಳು, ಎದುರು ಬದರು ಬಾಹುಗಳು ಸಮವಾಗಿದ್ರೆ, ಇಂಥ ಒಂದು ಆಕೃತಿಯನ್ನ, ಈ ಚತುರ್ಭುಜವನ್ನು ಏನಂತ ಕರೀತಾರೆ? ನೆನಪಿಲ್ವಾ ಈ ಆಕೃತಿಯ ಹೆಸರು? ಹೌದು, ಚತುರ್ಭುಜ. ಹೌದು, ಈ ಚತುರ್ಭುಜದಲ್ಲಿ 4 ಬಾಹುಗಳಲ್ಲಿ ಅಭಿಮುಖ ಬಾಹು ಮಾತ್ರ ಸಮ ಇದೆ. ಚೌಕ ಅಂತಾರೆ. ಹೌದಾ ಮಹಾಲಕ್ಷ್ಮಿ? ಒಬ್ಬೊಬ್ಬರೊಂದು ಉತ್ತರ ಹೇಳ್ತಾ ಇದ್ದೀವಿ. ಆಯತವೇ ಚೌಕ? ಒಂದು ನಿಮಿಷ, ಮಹಾಲಕ್ಷ್ಮಿ ಕೇಳಿ. ನಾವು ಚೌಕ ಅಂತ ಇದ್ದಾರೆ, ಈ ಚೌಕ ಅಲ್ವಾ? ಯಾಕಲ್ಲ? ಚೌಕದಲ್ಲಿ ಚೌಕಕ್ಕೆ ಇನ್ನೊಂದು ಹೆಸರು ಇದೆ ಅಲ್ಲ, ವರ್ಗ. ಚೌಕ ವರ್ಗ ಏನಿದೆ, ವರ್ಗವು ಕೂಡ ಒಂದು ಚತುರ್ಭುಜ. ಅದರಲ್ಲೂ 4 ಭುಜಗಳಿರ್ತವೆ ನಾಯನ, ಅದ್ರಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತವೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಹಾಗಾಗಿ ಚೌಕ ಅಲ್ಲ, ಎಲ್ಲಾ ಬಾಹು ಸಮ ಇಲ್ಲ, ಚೌಕ ಅಲ್ಲ ಅಂತ. ಹೌದಾ ಅಲ್ವಾ? ಹೌದು, ಮಹಾಲಕ್ಷ್ಮಿ ಹೇಳ್ತಾ ಇರೋ ಉತ್ತರ ಸರಿ ಇದೆ. ಅದು ಚತುರ್ಭುಜನೇ, ಆದ್ರೆ ಅದರಲ್ಲಿ 4 ಭುಜಗಳು ಸಮ ಇರ್ತವೆ. ಇಲ್ಲ 4 ಭುಜಗಳು ಸಮ ಇದಾವ? ಕೇವಲ ಅಭಿಮುಖ ಬಾಹುಗಳು ಮಾತ್ರ ಸಮ ಇರೋದ್ರಿಂದ ಚೌಕ ಅಲ್ಲ. ಈ ಚತುರ್ಭುಜದ ಹೆಸರು ಆಯತ ಆಕೃತಿ. ವೆರಿ ಗುಡ್. ಸರಿ, ಕೂತ್ಕೊಳ್ಳಮ್ಮ. ಸೊ ಆಯತಗಳಲ್ಲಿ ಆಯತಗಳ ಒಂದು ಲಕ್ಷಣ ಏನಪ್ಪಾ ಅಂದ್ರೆ 4 ಬಾಹುಗಳಿರ್ತದೆ. ಚತುರ್ಭುಜ ಆಗಿದ್ದು 4 ಬಾಹುಗಳಿದ್ದು, 4 ಬಾಹುಗಳಲ್ಲಿ ಎಂಥ ಬಾಹು ಸಮ ಇರ್ತವೆ? ಸಮ ಇರ್ತವೆ. ಎರಡನೇದಾಗಿ ಇದರಲ್ಲಿ ಇನ್ಯಾವ ಒಂದು ವಿಶೇಷತೆ ಗುರುತಿಸಬಹುದು ಈ ಆಯತಾಕೃತಿಯಲ್ಲಿ? ಕೊಟ್ಟಿದ್ದೇನೆ. ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಎ ಅನ್ನೋ ಒಂದು ಶೃಂಗದಿಂದ ಈ ಕಡೆ ಒಂದು ಕಿರಣ ಹೋಗ್ತಾ ಇದೆ, ಈ ಕಡೆ ಒಂದು ಕಿರಣ ಹೋದಾಗ ಅವುಗಳ ನಡುವೆ ಒಂದು ಮೂಲೆ ಉಂಟಾಯ್ತಲ್ವಾ? ಈ ಮೂಲೆಗೆ ಏನಂತಾರೆ? ಕೋನ. ನಾವು ಕೋನಗಳನ್ನ ಗಮನಿಸಬಹುದಲ್ವಾ? ಸೊ ಈ ಕೋನದ ಅಳತೆ ಎಷ್ಟಿರ್ಬೋದು ಗೊತ್ತಿಲ್ಲವಾ? ಇರ್ಬೋದಾ? ಸರ್ ನೋಡೋಣ. ಕೋನವನ್ನು ಅಳಿಯಕ್ಕೆ ಏನ್ ಬೇಕು? ಹೌದಮ್ಮ, ಕೋನ ಮಾಪಕ ಬಳಸ್ತಾ ಇದ್ದೀನಿ ಪವಿತ್ರ. ಸೊ ಕೋನ ಎ, ಕೋನ DAB ಅಥವಾ ಕೋನ BAD ಅನ್ನು ಅಳಿತಾ ಇದ್ದೀನಮ್ಮ. ಸೊ ಎನಲ್ಲಿ ಇಡ್ತಾ ಇದ್ದೀನಿ. ಇದು AB ಅನ್ನ ಪಾದವ ಮಾಡ್ಕೊಂಡ್ರೆ ಎ ಯಾವದೇ ಬರುತ್ತೆ ನಿಮಗೆ? ಎ ನನಗೆ ಎಡಗಡೆ ಬರುತ್ತಮ್ಮ. ಸೊ ಎಡಗಡೆ ಇಟ್ಟಾಗ ಯಾವ ಕಡೆ ನೆನೆಸ್ಬೇಕು? ಅವಳು ಹೇಳ್ತಾಳೆ, ಎಲ್ಲಿಂದ ಶುರು ಮಾಡ್ಬೇಕು ಎಣಿಕೆನ? 0 10 20 30 40 50 60 70 ಸೊ ಎಷ್ಟಿದೆ? 90 ಡಿಗ್ರಿ ಇದೆ. ಹೌದಮ್ಮ, ಇದು 90 ಡಿಗ್ರಿ ಇರೋ ಈ ಕೋನಕ್ಕೆ ಏನಂತ ಕರೀತಾರೆ? ಲಂಬ ಕೋನ. ಇದೊಂದು ಕೋನ ಎ ಲಂಬ ಕೋನ ಆಗಿದೆ. ನಂತರ ಇದು ಲಿಖಿತ. ಹಾಗೆ ಕೋನ ABC ಅಥವಾ CBA ಇದೆಯಲ್ಲ, ಈ ಕೋನ ಎಷ್ಟು ನಮ್ಮ ಇದು? ಎಷ್ಟು ಹೇಳ್ತಾಳೆ ಅವಳು? ಹಿಂಗೆ ಹೇಳ್ತೀಯ? 90 ಡಿಗ್ರಿ ಇರೋ ಕೋನದಲ್ಲಿರುವಂತಹ 2 ಕಿರಣಗಳು ಯಾವಾಗಲೂ ಹೇಗಿರ್ತವೆ? ಒಂದೇ ನೇರ ಇರ್ತವೆ, ಹೌದಲ್ಲ? ಸೊ ಹಾಗಾಗಿ ಒಂದೇ ನೇರ ಇರುತ್ತೆ. ಇದು ಕೂಡ 90 ಡಿಗ್ರಿ ಇದೆ, ಇದು ಕೂಡ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಇರೋ ಈ ಕೋನಕ್ಕೆ ಕೋನ ಅಂತೀವಿ. ಹಾಗೆ ಕೋನ DCB, ಕೋನ BCD ಇದೆಲ್ಲ ಎಷ್ಟಿರ್ಬೋದು? ಪೂರ್ತಿ ಸ್ಟ್ರೈಟ್ ಇದೆಯಾ ಪ್ರಜ್ವಲ್? ಇದು ಕೂಡ ಒಂದು ಲಂಬ ಕೋನವೇ ಆಗಿದೆ. ಹಾಗೆ ಕೋನ ADC, ಇದು ಕೂಡ ಲಂಬ ಕೋನ ಆಗಿದೆ. ವೆರಿ ಗುಡ್ ಅಮ್ಮ, ಕೂತ್ಕೊಳ್ಳಮ್ಮ. ಸೊ ಆಯತ ಏನಿದೆ, ಆಯತದಲ್ಲಿ ಎಷ್ಟು ಕೋನಗಳಿರ್ತವೆ? 4 ಕೋನಗಳಲ್ಲಿ ಪಿ ಅನ್ನು 4 ಕೋನಗಳಲ್ಲಿ ಕೋನಗಳ ಅಳತೆಯ ವಿಶೇಷತೆ ನೋಡಿದ್ರೆ ನಿಮಿಷ ಸಮ ಇದೆ. ಜೊತೆಗೆ ಎಂತ ಕೋನ ಆಗಿದಾವಮ್ಮ? ಸೊ ಚಂದ ನೆನ್ಪಿಟ್ಕೊಳ್ಳಿ. ನಾವು ಮುಂದಿನ ವಿಷಯ ತಿಳ್ಕೊಂಡು ಹೋಗ್ಬೇಕಾದ್ರೆ ಇದು ನಮಗೆ ಗೊತ್ತಿರ್ಬೇಕಮ್ಮ. ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಸಂಬಂಧ ಇರುತ್ತೆ. ಇದು ನಿಮಗೆ ಗೊತ್ತಾಗಲ್ಲ ಅಂದ್ರೆ ಮುಂದೆ ಹೇಳುವಂಥದ್ದು ಅರ್ಥ ಆಗೋದಿಲ್ಲಮ್ಮ. ಹಾಗಾಗಿ ಚಂದ ನೆನ್ಪಿಟ್ಕೋ ಅಮ್ಮ. ಆಯತದಲ್ಲಿ 4 ಕೋನಗಳಿರ್ತವೆ. 4 ಕೋನಗಳಿದ್ದು 4 ಕೋನಗಳು ಎಂಥ ಕೋನ ಆಗಿರ್ತವೆ? ಹೌದಮ್ಮ. ಸೊ ಆಯತವು 4 ಕೋನಗಳನ್ನ ಹೊಂದಿದ್ದು 4 ಕೋನಗಳು ಕೂಡ ಲಂಬ ಕೋನ.
ಏನು ಲಂಬಕೋನ ಅಂದ್ರೆ ಅಂದ್ರೆ ಎಷ್ಟು ಡಿಗ್ರಿ ಇರಬೇಕು? ಅವಳ ಅಳತೆ ಕರೆಕ್ಟ್ 90 ಡಿಗ್ರಿ ಇತ್ತು ಅಂತಂದ್ರೆ ಓಕೆ ಲಂಬಕೋನ ಅಂತೆ. 4 ಕೋನ ಇರ್ತವೆ, 4 ಕೋನಗಳು ಲಂಬಕೋನ ಆಗಿರ್ತವೆ. ಓಕೆನಾ? ಸೊ ಆಯತಗಳ 2 ವಿಶೇಷತೆ ಪರಿಚಯ ಮಾಡ್ಕೊಂಡ್ರೆ, ಒಂದು 4 ಬಾಹುಗಳಿದ್ದು ಅಭಿಮುಖ ಬಾಹುಗಳು. ಅಭಿಮುಖ ಬಾಹುಗಳಿಂದ ಸಮ ಇರ್ತವೆ. 4 ಕೋನ ಇರ್ತವೆ, 4 ಕೋನಗಳು ಸಮವಾಗಿರ್ತವೆ. ವೆರಿ ಗುಡ್. ಸೊ ಕೂರಮನಯನ ಈಗ ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ನಿಮಗೆ ಒಂದು ಅಳತೆ ಕೊಡ್ತಾರೆ. ಹೇಗೆ ಅಂತಂದ್ರೆ, ಒಂದು ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ ಅಂತ ಹೇಳ್ತಾರೆ. ಆಯತ, ಅದಕ್ಕೆ ಹೆಸರನ್ನ ಎ ಬಿ ಸಿ ಡಿ ರಚಿಸಿ ಅಂತ ಹೇಳ್ತಾರೆ. ಆಯ್ತಾ? ರಚಿಸೋಣವೇ? ಹೆಂಗೆ ರಚಿಸೋದು? ಒಂದು ನಿಮಿಷ ಹೇಳು ಪುನೀತ್. ಏನಿದು ಬಿ ಸಿ? ಆಯ್ತಕ್ಕೆ ಸಂಬಂಧಪಟ್ಟ ಏನಿದು? ಬಿ ಸಿ ಅನ್ನೋದೇನದು? ಅಭಿಮುಖ ಒಂದು ಬಾಹು ಇದು. ಅಭಿಮುಖ ಬಾಹು ಅಂತ ಹೇಳಲ್ಲ, ಒಂದು ಬಾಹು. ಎ ಬಿ ಅನ್ನೋದೇನಿದು? ಬಾಹು. ನಿನಗೆ 2 ಬಾಹುಗಳ ಅಳತೆ ಕೊಡ್ತಾರೆ ಪುನೀತ. ಒಂದು ಬಾಹುವಿನ ಅಳತೆ 6 ಸೆಂಟಿಮೀಟರ್, ಇನ್ನೊಂದು ಬಾಹುವಿನ ಅಳತೆ 4 ಸೆಂಟಿಮೀಟರ್ ಇರುವಂತೆ ಒಂದು ಆಯತ ಎ ಬಿ ಸಿ ಡಿ, ಒಂದು ಆಯತ ರಚಿಸೋ ಎ ಬಿ ಸಿ ಡಿ ಅಂತ ಹೆಸರು ಕೊಡು ಅಂತ ಹೇಳ್ತಾರೆ. ರಚನೆ ಮಾಡೋಣ. ಏನು ರಚನೆ ಮಾಡೋದು ಅಂದ್ರೆ? ಹೌದು, ರಚಿಸೋದು ಅಂದ್ರೆ ಚಿತ್ರ ಬಿಡಿಸೋದು ಅಂತ. ವೆರಿ ಗುಡ್. ಆಮೇಲೆ ಚಿತ್ರ ಬರೆಯೋದು. ಆಮೇಲೆ ಉದಾಹರಣೆಗೆ ನೀವು ಹಿಂದಿನ ತರಗತಿಯಲ್ಲಿ ನೋಡಿರ್ಬೋದಪ್ಪ, ನಾವು ಸುತ್ತಳತೆ ಕಂಡುಹಿಡಿಬೇಕಾದ್ರೆ, ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಆಯತ ಇತ್ತು, ಆ ಒಂದು ಫೋಟೋ ಇದೆ. ಫೋಟೋದಲ್ಲಿ ಒಂದು ಇದ್ರದ್ದು ಉದ್ದ 30 ಸೆಂಟಿಮೀಟರ್ ಅಂತೆ, ಅಗಲ 25 ಸೆಂಟಿಮೀಟರ್ ಇದೆ ಅಂತೆ. ಇದು ಸುತ್ತಳತೆ ಕಂಡುಹಿಡಿರಿ, ವಿಸ್ತೀರ್ಣ ಕಂಡುಹಿಡಿರಿ ಅಂತೇನೋ ಹೇಳ್ತಾ ಇದ್ರು. ಆಗ ಈ ಥರ ಚಿತ್ರ ಹಾಕೊಂಡಿದ್ದೀರಿ ನೀವೆಲ್ಲರೂ. ಇಲ್ಲಿವರೆಗೆ ಎಷ್ಟಿದ್ದ ಇದೆ? ನೀವು 30 ಸೆಂಟಿಮೀಟರ್ ರೇಖೆ ಹಾಕೋತಿದ್ರಾ? ಇಲ್ಲಮ್ಮ, ನಾವು ಯಾರು 30 ಸೆಂಟಿಮೀಟರ್ ಹಾಕೋತಿರಲ್ಲ. ಸುಮ್ಮನೆ ಒಂದು ಆಯತ ಬರ್ಕೋತಾ ಇದ್ದು, ಪುಸ್ತಕದಲ್ಲಿ ಹೇಳಿರಲ್ಲ ಅಂತ ಒಂದು ಉದ್ದ 30 ಸೆಂಟಿಮೀಟರ್ 25 ಸೆಂಟಿಮೀಟರ್ ಹಾಕೋತಾ ಇದ್ದು, ಹಾಕೊಂಡದ್ದು ಸುತ್ತಳತೆನ ವಿಸ್ತೀರ್ಣನ ಕಂಡು ಹಿಡಿತಾ ಇದ್ರು. ನಿಖರ ಅಳತೆ ಬರ್ಕೋತಾ ಇದ್ರ? ನಿಖರವಾದ ಅಳತೆಯನ್ನು ನಾವು ಬರ್ಕೋತಾ ಇರಲಿಲ್ಲ. ರಚನೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಕೊಟ್ಟಿರುವ ಅಳತೆಗೆ ಅನುಗುಣವಾಗಿ ಅದೇ ನಿಖರ ಅಳತೆ ಹಿಡ್ಕೊಂಡು ಆಯತವನ್ನು ರಚಿಸಬೇಕು. ಆಯ್ತಾ? ಅವ್ರು ಯಾವ್ಯಾವ್ದು ಎಷ್ಟೆಷ್ಟು ಉದ್ದ ಹೇಳಿದ್ರು ಅಷ್ಟೇ ಉದ್ದ ಅಳತೆ ಹಿಡ್ಕೊಂಡು ಒಂದು ಆಯತದ ಚಿತ್ರ ಬರೆಯೋದಕ್ಕೆ ರಚನೆ ಮಾಡೋದು ಅಂತ ಹೇಳ್ತಾರೆ. ರಚನೆ ಮಾಡೋಣವಾ? ಎಸ್, ಹೇಳಿ ಮಹಾಲಕ್ಷ್ಮಿ. ಏನು? ಆಯ್ತಮ್ಮ, ರಚನ ಆಯ್ತಾ? ನಿನ್ನ ಪ್ರಶ್ನೆ ಏನು ಹೇಳ್ತಾ ಇದೆಯಾ ಅದನ್ನ ಮುಂದೆ ಕೇಳ್ತೀನಂತೆ. 1 ನಿಮಿಷ ಕೂರ್ಬಿಟ್ಟ. ಈಗ ಹೇಗೆ ರಚನೆ ಮಾಡೋದು? ಈಗ ಏನೋ ರಚನೆ ಶುರು ಮಾಡ್ಲಾ? ಈಗಲೇ ರಚನೆ ಶುರು ಮಾಡಬೇಡಿ. ಏನು ಮಾಡ್ರಪ್ಪ ಅಂದರೆ, ಈಗ ಉದಾಹರಣೆ ಸುಮ್ಮನೆ ಹೇಳೋದಾದರೆ, ರಮ್ಯಾ, ಈ ಉದಾಹರಣೆಗೆ ಒಂದು ಮನೆ ಕಟ್ತಾ ಇದ್ದೀರಿ ಅಂತ ಅನ್ಕೋಬಿಟ್ಟ. ಮನೆ ಕಟ್ಟಬೇಕು ಅಂತ ಯೋಚನೆ ಬಂದಿದೆ ನಿಮ್ಮ ತಲೆಯಲ್ಲಿ, ನಿಮ್ಮ ಮನೆ ಮುಂದೆ ಹೊಸ ಮನೆ ಕಟ್ಟಬೇಕು ಅಂತ. ಫಸ್ಟ್ ಏನು ಮಾಡ್ತೀರಿ? ಪಲ್ಲವಿ ಹೇಳ್ತಾರೆ. ಪವಿತ್ರ ಹೇಳಮ್ಮ, ಏನು? ಫಸ್ಟ್ ಹಿಂಗೆ ಎಷ್ಟು ಸ್ಟಡಿ, ಹಿಂಗೆ ಎಷ್ಟು ಸ್ಟಡಿ ಅಂತ ಅಳತೆ ಮಾಡ್ಕೊತೀರಾ. ಆಮೇಲೆ ಫೌಂಡೇಶನ್ ಹಾಕ್ತೀರಾ. ಗುಂಡಿ ತೆಗೆದು ಕಲ್ಲು ಅವನ್ನೆಲ್ಲ ಉಪಯೋಗಿಸ್ಕೊಂಡು ಫೌಂಡೇಶನ್ ಹಾಕ್ತೀರಾ. ಓಕೆ, ಅದಕ್ಕಿಂತ ಮುಂಚೆ ಬೇರೆ ಕೆಲಸ ಮಾಡ್ತೀರಾ? ಅಲ್ಲೇನಾದ್ರು ಮುಳ್ಳಿಂಗಿಗಳು ಇದ್ರೆ ಎಲ್ಲ ತೆಗೆದು ಕ್ಲೀನಾರ ಸ್ವಚ್ಛ ಮಾಡಿಕೊಂಡು ನೀವು ಫೌಂಡೇಶನ್ ಹಾಕಿ ಶುರು ಮಾಡ್ತೀರಿ. ಓಕೆ, ಫೌಂಡೇಶನ್ ಹಾಕಿನ ಮುಂಚೆ ಬೇರೆ ಏನಾದರೂ ಅದು ಸ್ವಚ್ಛ ಮಾಡ್ಕೊಳ್ಳೋದು ನೀವು ನೀರಿಗೆ ಅದಕ್ಕಿಂತ ಮುಂಚೆ ಎಷ್ಟು ಅಡಿಬೇಕು ಅಂತ ಅಳತೆ ಮಾಡ್ಕೋತೀರಿ. ಅಮ್ಮ ಹಿಂಗೆ ಎಷ್ಟು ಸ್ಟಡಿ ಇರಬೇಕು, ಹಿಂಗೆ ಎಷ್ಟು ಸ್ಟಡಿ ಇರಬೇಕು ಅಷ್ಟೇ ಅಳತೆ ಮಾಡ್ಕೋತಾರೆ. ಬೇರೆ ಏನಾದ್ರು ಮತ್ತೆ ಅಳತೆ
ಅದ್ರ ಜೊತೆಗೆ ಈಗ ಸಣ್ಣ ಸಣ್ಣ ಮನೆ ಆದರೂ ಸಣ್ಣ ಸಣ್ಣ ಮನೆ ಆಗಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಲಿ ಮನೆ ಕಟ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ನೀವು ಹೇಳ್ದ ಹಾಗೇನೆ ಉದ್ದ ಎಷ್ಟಿರಬೇಕು ಅಗಲ ಎಷ್ಟಿರಬೇಕು ಅಂತ ಉದ್ದ ಅಗಲಗಳನ್ನ ಆಯ್ಕೆ ಮಾಡ್ಕೋತಾರೆ. ಆಯಾ ಅಂತ ಬಂದಿರುತ್ತೆ, ಆ ಆಯಕ್ಕೆ ತಕ್ಕನ ಉದ್ದ ಅಗಲಗಳನ್ನ ಅಳತೆ ಮಾಡ್ಕೋತಾರೆ. ಅಳತೆ ಮಾಡ್ಕೊಂಡ್ಮೇಲೆ ರೂಮ್ನ ಅಳತೆ ಎಷ್ಟಿರಬೇಕು, ಎಷ್ಟು ರೂಮ್ಗಳು ಮಾಡಬೇಕು, ರೂಮ್ನ ಉದ್ದ ಅಗಲಗಳು ಎಷ್ಟಿರಬೇಕು, ಅಡುಗೆ ಮನೆ ಎಲ್ಲಿಗೆ ಬರಬೇಕು ಅದರ ಅಳತೆ ಏನಿರಬೇಕು, ಹಾಲ್ ಎಲ್ಲಿ ಬರಬೇಕು ಅದರ ಅಳತೆ ಎಲ್ಲಿ ಬರಬೇಕು, ಬಾಗಿಲುಗಳು ಎಲ್ಲಿ ಬರಬೇಕು, ಎಲ್ಲೆಲ್ಲಿ ಪಿಲ್ಲರ್ ಇರಬೇಕು, ಎಲ್ಲೆಲ್ಲಿ ಕಿಟಕಿ ಇರಬೇಕು ಅಂತೇಳಿ ಅವ್ರು ಪ್ಲಾನ್ ಮಾಡ್ಕೋತಾರ ಇಲ್ವಾ, ಅದನ್ನೊಂದು ಪೇಪರ್ ಬರ್ಕೋತಾರ ಇಲ್ವಾ. ಬ್ಲೂ ಪ್ರಿಂಟ್ ಹಾಕೋದು ಅಂತ ಹೇಳ್ತಾರೆ, ನೀಲ ನಕಾಶೆಯನ್ನು ತಯಾರಿಸೋದು ಅಂತ ಹೇಳ್ತಾರೆ. ಗೊತ್ತಾ ನಿಮಗೆ ಪ್ರಜ್ವಲ? ಬ್ಲೂ ಪ್ರಿಂಟ್ ಹಾಕೊಡ್ತಾರಮ್ಮ, ಒಂದು ನೀಲ ನಕಾಶೆ ನಿಮ್ಮ ಮನೆಯ ಒಂದು ಕರಡು ಚಿತ್ರವನ್ನ ಅಲ್ಲಿ ಹಾಕಿಕೊಳ್ತಾರೆ. ಆಯ್ತಾ, ಚಿತ್ರ ಹಾಕೊಂಡು ಮನೆ ಕಟ್ಟೋ ಗಾರೆ ಇರಲ್ಲ ಅವ್ರಿಗೆ ಆ ಚಿತ್ರ ಹಾಕೊಟ್ರೆ ಆ ಚಿತ್ರಕ್ಕೆ ತಕ್ಕನಾಗಿ ಆಯ್ತಾ ಅವರು ನಿಮ್ಮ ಮನೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆಯ್ತಾ, ಸೊ ಆ ಚಿತ್ರ ಇಲ್ಲದೆ ಇದ್ರೆ ಮನೆ ನೀಟಾಗಿ ಆಗ್ಬೋದಾ? ಕಷ್ಟ ಆಗುತ್ತೆ. ಯಾಕೆಂದ್ರೆ ರೂಮ್ಗೆ ಎಷ್ಟೆಷ್ಟು ಅಟ್ಟೆ ಬಿಡಬೇಕು, ಹಾಲು ಎಲ್ಲೇ ಬರಬೇಕು, ರೂಮ್ಗಳು ಯಾವ್ಯಾವ ಕಡೆ ಬರಬೇಕು, ಬಾತ್ರೂಮ್ ಯಾವ ಕಡೆ ಬರಬೇಕು, ಇವೆಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ಒಂದು ಕರಡು ಚಿತ್ರವನ್ನ ಅವ್ರು ಹಾಕಿಕೊಡ್ತಾರೆ, ಒಂದು ಕಚ್ಚಾ ಚಿತ್ರವನ್ನ ಹಾಕಿಕೊಡ್ತಾರೆ. ಹಾಗೇನೆ ನಾವು ಕೂಡ ಒಂದು ರಚನೆಯನ್ನ ಮಾಡಬೇಕಾದ್ರೆ ರಚನೆಯನ್ನ ಮಾಡಬೇಕಾದ್ರೆ ನಾವು ಕೂಡ ಒಂದು ಕರಡು ಚಿತ್ರವನ್ನ ಹಾಕೋಬೇಕು. ಹಾಕೋಣ. ಕರಡು ಚಿತ್ರ ಅಂದ್ರೆ ಅಲ್ಲೇ ನಿಖರವಾದ ಅಳತೆ ತೆಗೆದುಕೊಳ್ತೀರಾ? ಇಲ್ಲ, ಅಲ್ಲೇ ನಮಗೆ ನಿಖರವಾದ ಅಳತೆ ಬೇಡ. ಅವ್ರು ಆಯತ ಹೇಳಿದರೆ ಹಾಗೆ ಒಂದು ಆಯತವನ್ನ ಸುಮ್ಮನೆ ಹಾಗೆ ರಫ್ ಒಂದು ಆಯತ ಚಿತ್ರ ಹಾಕೋ. ಆಯ್ತಾ, ಸ್ಕೇಲ್ ಉಪಯೋಗಿಸ್ಕೊಂಡು ಒಂದು ಕರಡು ಚಿತ್ರವನ್ನ ಹೇಗೆ ಅವರು ಮನೆ ಕಟ್ಬೇಕಾದ್ರೆ ಬ್ಲೂ ಪ್ರಿಂಟ್ ಹಾಕೋತಾರಲ್ಲ ಹಾಗೆ ಒಂದು ಕರಡು ಚಿತ್ರ ಇದು ಮಾಡ್ಕೊ. ಇದಕ್ಕೆ ಏನೇನು ಹೆಸರು ಕೊಡ್ಬೇಕಂತೆ ಹೇಳಿ. ಇದನ್ನೇನ್ ಕರೀಲಿ? ಇದನ್ನೇ ಏನ್ ಕರಿಬೇಕಾ? ಈ ಶೂನ್ಯಕ ಏನ್ ಕರಿಬಾರ್ದಾ? ನಿಮ್ ಇಷ್ಟ, ನೀವು ಹೇಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಇದನ್ನೇ ಏ ಅಂತ ಕರಿತೀನಿ, ಇದು ಬಿ, ಇದು ಸಿ, ಇದು ಡಿ ಅಂತ ಕರೀರಿ. ಆಯ್ತಾ, ಸೊ ಇದು ABCD ಆಯ್ತ ಆಯ್ತು. ಈಗ ಏನ್ ಮಾಡ್ಬೇಕು ಅದಕ್ಕೆ? ಅವ್ರು ಕೊಟ್ಟರು ಆಯ್ತಗಳನ್ನ ಬರ್ಕೊಳ್ಳಿ. ಆಯ್ತಾ, ಏನ್ ಕೊಟ್ಟಿದ್ದಾರೆ? AB ಕೊಟ್ಟಿದ್ದಾರಾ? ಎಷ್ಟು? 6 ಸೆಂಟಿಮೀಟರ್ ಇದೆ ಅಂತ. BC ಎಷ್ಟಿದೆ ಅಂತ? 4 ಸೆಂಟಿಮೀಟರ್ ಅಂತೆ. ಪುನೀತಾ CD ಎಷ್ಟಾಗುತ್ತ? 6 ಸೆಂಟಿಮೀಟರ್. ಹೌದೇನಮ್ಮ ರಮ್ಯಾ? ABಗೆ ಅಭಿಮುಖವಾಗಿದೆ, ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಇರುತ್ತೆ. ಶ್ರೀರಾಮ್, ರಮ್ಯಾ AD ಎಷ್ಟಿರುತ್ತಮ್ಮ? 4 ಸೆಂಟಿಮೀಟರ್. ಹೌದು, ಅದರ ಅಭಿಮುಖ ಬಾಹು BC 4ರಿಂದ ಇದು ಕೂಡ 4 ಸೆಂಟಿಮೀಟರ್ ಇರುತ್ತೆ. ಆಯ್ತಾ, ಶ್ರೀರಾಮ್ ಅಮ್ಮ, ಒಂದು ಆಯತ, ಒಂದು ಚತುರ್ಭುಜ ಅಂದ್ರೆ ಬರೀ ಬಾಹು ಮಾತ್ರವೇ? ಮತ್ತೇನಿರುತ್ತೆ? ಶೃಂಗ ಇರುತ್ತೆ, ಬಾಹುಗಳಿರುತ್ತೆ, ಆಮೇಲೆ ಕೋನಗಳಿರುತ್ತೆ. ಮತ್ತೆ ಕೋನಗಳಿರುತ್ತೆ ಏನು ಕೊಟ್ಟೇ ಇಲ್ಲ. ಏನ್ ಕಂಡು ಹಿಡಿತೀಯಪ್ಪ? ಹೇಳಪ್ಪ. ಈಗ ಕೋನ DAD ಎಷ್ಟಿರುತ್ತಪ್ಪ? ಹಿಂಗೆ ಹೇಳ್ತೀಯ? ಆಯತದಲ್ಲಿ ಎಷ್ಟು ಕೋನ ಇರ್ತವೆ? 4 ಕೋನಗಳಿದ್ದು 4 ಕೋನಗಳ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ. ಸಮ ಅಲ್ಲಮ್ಮ, ಎಲ್ಲವೂ 90 ಡಿಗ್ರಿ ಆಯ್ತು. ಒಂದು ನಿಮಿಷ, ಆ ರಚನೆಗೆ ಆಮೇಲೆ ಹೋಗೋಣ. ಇದು 90, ಇದು 90, ಇದು 90, ಇದು 90 ಅಲ್ಲ? ಒಂದ್ಸರಿ ಎಲ್ಲಾನು ಕೂಡ ನೋಡೋಣ. 90, 90. ಕೋನ A 90 ಡಿಗ್ರಿ, ಕೋನ B 90 ಡಿಗ್ರಿ, ಕೋನ C 90 ಡಿಗ್ರಿ, ಕೋನ D ಕೂಡ 90 ಡಿಗ್ರಿ ಅಲ್ಲ? ಈಗ ಇಷ್ಟು ಕೂಡಿ 0, 9, 9, 15, 9, 27, 9, 36. 4 ಸರಿ ಕೂಡ ಬದಲು 30. ಅಂದ್ರೆ ನೀವು ಯಾವುದೇ ಆಯತದಲ್ಲಿರೋ 4 ಒಳಗಡೆ ಇರೋ ಕೋನಗಳನ್ನ ಕೂಡಿದ್ರೆ ಎಷ್ಟಕ್ಕೆ ಸಮ ಆಗುತ್ತೆ? ಕೇಳ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀನು ಯಾವುದೇ ಚತುರ್ಭುಜ, ಬರೀ ಆಯತ ಅಂತ ಹೇಳ್ತಿಲ್ಲ, ಯಾವುದೇ ಚತುರ್ಭುಜದಲ್ಲಿ ಒಳಗಡೆ ಇರೋ 4 ಕೋನಗಳನ್ನ ಕೂಡಿದ್ರೆ ಅದ್ರ ಅಳತೆ ಎಷ್ಟಾಗುತ್ತೆ? 360 ಡಿಗ್ರಿ. ಮತ್ತೆ ಇವರು ಕೋನದ ಅಳತೆ ಕೊಟ್ಟೇ ಇಲ್ಲ. ಕಂಡಿಡಿಯೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಕೊಟ್ಟಿಲ್ಲ. ಆಯತದಲ್ಲಿ 4 ಕೋನ ಇರ್ತವೆ, 4 ಕೋನಗಳ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ ಅಂತ ನಿನಗೆ ಗೊತ್ತಲ್ವಾ ಪ್ರೀತಾ? ಹಾಗಾಗಿ ಅವರು ಕೋನದ ಅಳತೆ ಕೊಟ್ಟಿರೋದಿಲ್ಲ. ನೀನು ಅದನ್ನ ಕರಡು ಚಿತ್ರದಲ್ಲಿ ತೋರಿಸ್ಕೋ, ನಿಂಗೆ ಗೊತ್ತಾನೆ. ಹಾಗಾಗಿ ಕೋನದ ಅಳತೆ ಬರ್ಕೋಬೇಕಪ್ಪ. ಇಷ್ಟು ಹಾಕಿದ್ರೆ ಸಾಕು.
ಸ್ಟ್ರೈಟ್ ಆಗಿ ಹಾಕಿದ್ರೆ 90 ಡಿಗ್ರಿ, ಕಮ್ಮಿ ಇದ್ರೆ ಕ್ರಾಸ್ ಆಗಿ ಹಾಕ್ತಾರೆ. ನೆನಪಿದೆ ನಿಮಗೆ? ನೋಡಿ ಈ ಕೋನ, ಲಘು ಕೋನ ಅಂತ ವಿಶಾಲ ಕೋನ ಈ ತರ ಹಾಕಿರ್ತೀವಿ. ಲಂಬ ಕೋನಗಳಿದ್ರೆ ನೇರವಾಗಿ ಈ ತರ ಹಾಕಿರ್ತಾರೆ, ಬಾಕ್ಸ್ ತರ. ಓಕೆನಾ? ಎಸ್, ರೈಟ್. ಸೊ ಕರಡು ಚಿತ್ರದಲ್ಲಿ ಬೇಕಾದ ಎಲ್ಲಾ ಮಾಹಿತಿ ಬರ್ದಾಯ್ತಲ್ಲ? ಈಗ ನೀನು ರಚನೆ ಶುರು ಮಾಡು. ಬ್ಲೂ ಪ್ರಿಂಟ್ ರೆಡಿ ಆಯ್ತು, ನಿಮ್ಮ ಮನೆದು ಬಿಲ್ಡಿಂಗ್ ಶುರು ಮಾಡು. ಫಸ್ಟ್ ಏನ್ ಮಾಡ್ತೀಯಾ? ಫೌಂಡೇಶನ್ ಹಾಕ್ತೀಯಾ, ಹೌದಲ್ವಾ? ಹಾಗೆ ಇಲ್ಲೂ ಕೂಡ ಫೌಂಡೇಶನ್ ಹಾಕೋ. ಯಾವ್ದು ಫೌಂಡೇಶನ್? ಯಾವುದು? ಆಯ್ತಲ್ಲ, ಫೌಂಡೇಶನ್ ಯಾವುದು? ಫೌಂಡೇಶನ್ ತಳಪಾಯ, ಅಡಿಪಾಯ. ಹೌದು, ಅಡಿಪಾಯ. ಅಡಿಯಲ್ಲಿ ಅಡಿಪಾಯ. ಸೊ AB ರೇಖೆಯನ್ನು ಹೇಳ್ಕೊ. ಎಷ್ಟು ಉದ್ದ ಇದೆಯಂತೆ? 6 ಸೆಂಟಿಮೀಟರ್ ಉದ್ದ ರೇಖೆ ಹಾಕೋಬೇಕು. ಹಾಕೊಳ್ಳ? ಹಾಕೋತೀನಮ್ಮ. 6 ಸೆಂಟಿಮೀಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 0, 1, 2, 3, 4, 5, 6. ಓಕೆ, 6 ಸೆಂಟಿಮೀಟರ್ ಉದ್ದ ರೇಖೆ ಹಾಕಿ. ಸರಿನಾ? ಇದಕ್ಕೆ ಏನು ಹೆಸರು ಕೊಡ್ಲಿ? ಇದಕ್ಕೆ ಬಿ. ಓಕೆ, ರೈಟ್. ಹೇಗೆ ಕಾಣ್ತಾ ಇದೆ ರೇಖೆ? ಹೇಗಿದೆ ಅದು? ಚಿಕ್ಕದು. ಚಿಕ್ಕದ ಇದು? ಅಮ್ಮ ಇದೇ ನೀನು ಎಕ್ಸಸೈಸ್ ಅಲ್ಲಿ ಹಾಕೋ, ದೊಡ್ಡದಾಗೆ ಕಾಣುತ್ತೆ. ಇಲ್ಲೇ ಚಿಕ್ಕದಾಗಿ ಕಾಣ್ತಾ ಇದೆ. ಯಾಕೆ ಇರ್ಬೋದು? ನಮ್ಮ ಬೋರ್ಡು ದೊಡ್ಡದಾಗಿರೋದ್ರಿಂದ 6 ಸೆಂಟಿಮೀಟರ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು 6 ಸೆಂಟಿಮೀಟರ್ ಇಟ್ಕೊಂಡೆ ರಚನೆ ಮಾಡ್ಲಾ? ಜಾಸ್ತಿ ಹಾಕೋತೀನಿ. ಯಾಕಂದ್ರೆ ಬೋರ್ಡ್ ದೊಡ್ಡದಾಗಿರೋದ್ರಿಂದಾಗಿ, ಮಹಾಲಕ್ಷ್ಮಿ ಬೋರ್ಡ್ ದೊಡ್ಡದಾಗಿರೋದ್ರಿಂದ ನೀವು 6 ಸೆಂಟಿಮೀಟರ್ನೇ ಹಾಕೊಂಡ್ರೆ ತುಂಬಾ ಪುಟಾಣಿ ಕಾಣುತ್ತೆ ಪ್ರಜ್ವಲ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದು ಹಾಕೋತೀನಿ. ನಿಮ್ಮ ಹೆಸರಲ್ಲಿ ಇದೇ ದೊಡ್ಡದಾಗಿ ಕಾಣುತ್ತೆ. ಆಯ್ತಾ? ಓಕೆ, ಎಷ್ಟು ಪಟ್ಟು ಜಾಸ್ತಿ ಹಾಕೊಳ್ಳಿ? 2 ಪಟ್ಟು. ಒಂದಿಷ್ಟು ಉದ್ದ ಬಂದದ ಅಷ್ಟೇ. ಒಂದು 5 ಪಟ್ಟು ಹಾಕೊಳ್ಳ? ಒಂದು 5 ಪಟ್ಟು ಹಾಕೊಳ್ಳ? ಅಮ್ಮ 8 ಪಟ್ಟು ಜಾಸ್ತಿ, 3 ಪಟ್ಟು ಜಾಸ್ತಿ, 5 ಪಟ್ಟು ಜಾಸ್ತಿ ಅಂದ್ರೆ ಯಾವ ಮಾಡತ್ರಿ? 10 ಪಟ್ಟು ಜಾಸ್ತಿ ಅಂದ್ರೆ ಗುಣಾಕಾರ. ಅಮ್ಮ 6 ಸೆಂಟಿಮೀಟರ್ನ 5 ಪಟ್ಟು. 6 ಸೆಂಟಿಮೀಟರ್ 5 ಪಟ್ಟು ಯಾವ ಮಾಡತ್ರಿ? ಇಲ್ಲಿ. ಸೊ ನಾನು ಎಷ್ಟು ರೇಖೆ ಹಾಕೊಳ್ಳಿ? 30 ಸೆಂಟಿಮೀಟರ್ ಉದ್ದ ರೇಖೆ ಹಾಕೋತೀನಪ್ಪ. ಆಯ್ತಾ? ಸೊ ಏನ್ ಬೇಕು? ರೇಖೆ ಅಳತೆ ಪಟ್ಟಿ ತಗೊಳ್ಳಿ. ಅಳತೆ ಪಟ್ಟಿ ತೆಗೆದುಕೊಂಡು 0ಇಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ? 30 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಹಾಕಿ. ಓಕೆ, ರೇಖೆ ಹಾಕಿದ್ಮೇಲೆ ಈ ಶೃಂಗಾರ ಒಂಚೂರು ಮಾರ್ಕ್ ಮಾಡ್ಕೊಳ್ರಪ್ಪ. ಕ್ರಾಸ್ ಆಯ್ತು ಅಂದ್ರೆ ಸ್ವಲ್ಪ ಕ್ರಾಸ್ ಆಗಿದೆ. ಸರಿಯಾಗಿರ್ಬೋದಾ? ಇದಕ್ಕೆ ತುದಿ ಬಿಂದುಗಳು ಏನಿದೆ, ಶೃಂಗ ಏನಿದೆ, ಒಂಚೂರು ಹಾಗೆ ದಪ್ಪನ ಮಾರ್ಕ್ ಮಾಡ್ಕೊಡ್ರಪ್ಪ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಏನಂತ ಹೆಸರು ಕೊಡಬೇಕು? ಇಲ್ಲಿ ಏನು ಹೆಸರು ಕೊಟ್ಟಿದ್ರೆ ಅದೇ ಹೆಸರು ಇಲ್ಲಿ ಕೊಡಿ. ಆಯ್ತಾ? ಈ ಕರಡು ಚಿತ್ರ, ಈ ಕಚ್ಚಾ ಚಿತ್ರದಲ್ಲಿ ಏನು ಹೆಸರು ಅದನ್ನೇ ಕೊಡಿ. ಆಯ್ತಾ? ಈ ಶೃಂಗಕ್ಕೆ ಏನಂತ ಹೆಸರು ಕೊಟ್ಟಿದ್ದೀರಿ? ಈ ಶೃಂಗಕ್ಕೆ ಬಿ. ಓಕೆ, ರೈಟ್. ಸೊ ಎಷ್ಟು ಉದ್ದ ಇದೆ? ನಿಮಗೆ ಕಾಣಿಸೋಲ್ಲ, ಬೋರ್ಡ್ ಮೇಲೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಂತೇಳಿ ನಾನು 5 ಪಟ್ಟು ದೊಡ್ಡದ ಹಾಕಿದ್ದೀನಿ ಅಷ್ಟೇ. ಓಕೆನಾ? ಸರಿಯಪ್ಪ. ಈಗ ನಮ್ಮ ಒಂದು ಆಯತ ಅಂದ್ರೆ ಎಷ್ಟು ಶೃಂಗ ಇರುತ್ತೆ? 4 ಶೃಂಗ. ವೈಪಿ ನಂಗೆ ಎಷ್ಟು ಶೃಂಗಗಳು ಸಿಕ್ಕಿದಾವೆ? 2. ಹೌದಾ? ಮುಂದೆನಾ? 2. ಇನ್ನೊಂದು ಬಿ. 2 ಶೃಂಗ ಸಿಕ್ಕಾಯ್ತು. ಎಷ್ಟು ಶೃಂಗ ಸಿಗ್ಬೇಕು? 2. ಯಾವ್ಯಾವುದು? ಡಿ ಮತ್ತೆ ಸಿ ಸಿಗ್ಬೇಕು. ಈಗ ಯಾವ್ದು ಹುಡ್ಕನ? ಡಿ ಹುಡ್ಕನ, ಸಿ ಹುಡ್ಕನ? ಫಸ್ಟ್ ಯಾವ್ದು ಹುಡ್ಕನ? ಡಿ ಹುಡ್ಕನ. ಆಯ್ತಪ್ಪ. ಡಿ ಎಲ್ಲಿದೆ? ಹೇಳ್ತಾರೆ. ಡಿ ಎಲ್ಲಿದೆ? ಎ ಇಂದ ಎಷ್ಟು ದೂರದಲ್ಲಿ? ಎ ಇಂದ 4 ಸೆಂಟಿಮೀಟರ್ ದೂರದಲ್ಲಿ. ಯಾವ ನೇರದಲ್ಲಿ? ಯಾವ ನೇರದಲ್ಲಿದೆ ಅಂತ? ಸ್ಟ್ರೈಟ್ ಅಂದ್ರೆ ಎಷ್ಟು ಡಿಗ್ರಿ? ಹೌದಮ್ಮ. ಡಿ ಅನ್ನೋ ಬಿಂದು ನೋಡಿ, ನನಗೆ 2 ಶೃಂಗಗಳು ಸಿಕ್ಕಿದಾವೆ. ಇನ್ನು 2 ಶೃಂಗ ಬೇಕು. ಒಂದು ಸಿ, ಇನ್ನೊಂದು ಡಿ. ಆಯ್ತಾ? ಸೊ ಡಿ ಎಲ್ಲಿದೆ ಅಂದ್ರೆ ಎ ಇಂದ 4 ಸೆಂಟಿಮೀಟರ್ ದೂರ, 90 ಡಿಗ್ರಿ ನೇರದಲ್ಲಿದೆ. ಓಕೆನಾ? ಈಗ ಸೊ ನೇರ ಹುಡ್ಕನ, ದೂರ ಹುಡ್ಕನ? ಫಸ್ಟ್ ನೇರ ಹುಡುಕೊಳ್ಳಿ. ಆಯ್ತಾ? ಎಷ್ಟು ಡಿಗ್ರಿ ನೇರದಲ್ಲಿದೆ ಅಂತ?
4 90 ಡಿಗ್ರಿ ನೇರದಲ್ಲಿದೆ ಅಂತ ಅಂದ್ರೆ ಈಗ ಈ ಕೋನ ರಚನೆ ಮಾಡ್ಬೇಕಲ್ಲ. ಏನ್ ಬೇಕಮ್ಮ? ಕೋನ ಮಾಪಕ. ಸರಿ ಅಮ್ಮ, ಕೋನ ಮಾಪಕ ತೆಗೆದುಕೊಳ್ತಾ ಇದ್ದೀನಿ. ಯಾವ ಬಿಂದು ಇರಬೇಕು? ಡಿ ಅನ್ನೋದು ಎ ಇಂದ 90 ಡಿಗ್ರಿ ನೇರದಾಗಿರೋದಲ್ವಾ? ಎ ಮೇಲೆ ಇಟ್ಕೊಬಿಟ್ಟ ರೇಖೆ ಯಾವ ಬದಿ? ಏನದು ರೇಖೆಯ ಎಡಗಡೆ ಇಟ್ಕೊಳ್ತಾ ಇದೀನಿ. ಯಾವ ಕಡೆ ಎಣಿಸ್ತೀಯಮ್ಮ? ಬಲಗಡೆಯಿಂದ ಎಣಿಸ್ಬೇಕು. ಎಣಿಸೋಣಮ್ಮ? ಎಣಿಸ್ತಾ ಇದೀನಿ. 0, 10, 20, 30, 40, 50, 60, 70, 89. ಅಲ್ಲಿ ಏನ್ ಮಾಡೋದು? ಕೋನ ರಚನೆ ಮಾಡಿ ಹೇಳ್ಕೊಟ್ಟಿದ್ದೀನಿ. ರೈಟ್. ಸೊ ಇಟ್ಟೆ. ಈಗ ಏನ್ ಮಾಡ್ಲಿ ಅದನ್ನ? ಆ 90 ಡಿಗ್ರಿ ನೇರದಾಗಿರೋ ಆ ಬಿಂದುನ ಸೇರಿಸಿ ಇಲ್ಲಿಗೆ ಸೇರಿಸಿ ಸಾಕ. ಮುಂದೆ ಕೆಳಿಬೇಕಾ? ಬೇಕಾದ್ರೆ ಹೇಳ್ಕೊಳ್ಳಿ, ಏನಾಗೋದಿಲ್ಲ. ಇಲ್ಲಿ ಸಾವಿರಾರು ಬಿಂದುಗಳಿದಾವೆ, ಎಲ್ಲವೂ 90 ಡಿಗ್ರಿ ನೇರದಲ್ಲೇ ಇದಾವೆ. ಓಕೆನಾ? ಎಸ್, ಓಕೆ. ಸರಿ, ಕೂತ್ಕೊಳ್ಳಪ್ಪ. ಪ್ರಜ್ವಲ, ಸಿಕ್ತ ಡಿ ಬಿಂದು? ನಿಮಿಷ. 90 ಡಿಗ್ರಿ ನೇರ ಅಲ್ಲ? 90 ಡಿಗ್ರಿ ನೇರದಲ್ಲಿದೆ. ಸಿಕ್ತ ಡಿ ಬಿಂದು? ಡಿ ಬಿಂದು ಸಿಕ್ಕಿಲ್ಲ. ಇಲ್ಲೆಲ್ಲೋ ಇದೆ, ಇಲ್ಲೆಲ್ಲೋ ಬರುತ್ತೆ. ಎಲ್ಲಿ ಬರುತ್ತೆ? ತುದಿ ಬರುತ್ತಾ? ಎಸ್, 4 ಸೆಂಟಿಮೀಟರ್ ದೂರದಲ್ಲಿ. ಈಗ ನೇರ ಹುಡುಕಾಯ್ತು. ಈಗ ದೂರ ಹುಡುಕ್ಬೇಕು. ಓಕೆನಾ? ಹೇಗೆ ಹುಡುಕ್ತೀರಿ ದೂರ? ಸ್ಕೇಲ್ ಹಿಡ್ಕೊಂಡು 4 ಸೆಂಟಿಮೀಟರ್ ಅಳತೆ ಮಾಡ್ಲಾ? ಹಾಗೆ ಮಾಡಕ್ ಹೋಗ್ಬೇಡಿ. ದೂರ ಅಳಿಯೋದು ನಾವೊಂದು ಉಪಕರಣ ಬಳಸ್ತೀವಿ. ಯಾವ್ದು? ಇದೇ ಆ ಉಪಕರಣ. ನಿಮ್ಮ ಹತ್ರ ಇರುತ್ತಲ್ಲ, ಏನು? ಕೈವಾರ ಅಂತ ಹೇಳ್ಬಾರ್ದು, ಕೈವಾರ. ಎಸ್ ಕರೆಕ್ಟ ಉಚ್ಚಾರ ಮಾಡಿದ್ಯಮ್ಮ. ಕೈವಾರ ಉಪಯೋಗಿಸಿ. ನಿಮ್ಮ ಹತ್ರ ಇರುತ್ತಲ್ಲ, ಒಂದ್ ಕಡೆ ಚೂಪಾದ ಸೂಜಿ ಇರುತ್ತೆ, ನಿಮ್ ಕಡೆ ಪೆನ್ಸಿಲ್ ಹಾಕಿರ್ತೀರಿ. ಇವೆರಡು ಕೂಡ ಒಂದೇ ಹೈಟ್ ಇರ್ಬೇಕಪ್ಪ. ಆ ಥರ ಜೋಡಿಸ್ಕೊಡಿ. ಓಕೆನಾ? ಹಾಕೊಂಡು ಬಿಗಿ ಮಾಡಿಕೊಂಡು ನೀವು ರಚನೆ ಮಾಡೋದು ಉಪಯೋಗಿಸಿ. ಈಗ ದೂರ ಅಳಿಯೋದು 4 ಸೆಂಟಿಮೀಟರ್ ಬೇಕು. 4 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಡಿ. ಸೊ ಹಾಗಾಗಿ ಕೈವಾರ ಬಳಸಿ. ಮತ್ತೇನು ಬೇಕು? ಪೆನ್ಸಿಲ್, ಕೈವಾರ ರೆಡಿ ಇದೆ. ಈಗ ಸ್ಕೇಲ್, ಅಳತೆ ಪಟ್ಟಿ. ದೂರ ಅಳತೆ ಮಾಡ್ತಾ ಇದೆಯಮ್ಮ, ಹಾಗಾಗಿ ಅಳತೆ ಪಟ್ಟಿ ಬೇಕು. ಅಳತೆ ಪಟ್ಟಿಯಲ್ಲಿ ಇಟ್ಕೊಂಡು 4 ಸೆಂಟಿಮೀಟರ್ ಅಲ್ಲ? 4 ಸೆಂಟಿಮೀಟರ್ ಅಡಿಲ್ಲ. ಓಕೆ, ಚಿಕ್ಕದಲ್ಲ. ಈಗ ಇದನ್ನ 5 ಪಟ್ಟು ದೊಡ್ಡದ ಹಾಕಿದ್ರಲ್ವಾ? ಇದನ್ನು ಕೂಡ 5 ಪಟ್ಟು ದೊಡ್ಡದ ಹಾಕ್ಬೇಕು. 5 ಪಟ್ಟು ದೊಡ್ಡದು. 4ರ 5 ಪಟ್ಟು. ಯಾವ ಮೂಲಕ? ಕೈಲಿ ಎಷ್ಟು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ ನನಗೀಗ? 20 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಬೇಕಪ್ಪ. ನೋಡಿ, ಸೂಜಿ ಏನಿದೆ ತುದಿ 0 ಇಟ್ಕೊಳ್ಳಿ. ಇದನ್ನ 20 ಸೆಂಟಿಮೀಟರ್ ವರೆಗೆ ಹಿಂದಿಸ್ತಾ ಹೋಗಿ. ಸಿಗ್ತಾ ನೋಡು ಪ್ರಜ್ವಲ. 20 ಕಾಣ್ತಾ ಇಲ್ಲ? ನೋಡ್ರಮ್ಮ, 1 ನಿಮಿಷ ನೋಡಿ. 0 ಇಟ್ಕೊಂಡಿದ್ರಿ. ಸಣ್ಣ 20 ಇದೆ. ಈಗ ಏನ್ ಮಾಡ? ಕೈವಾರ ಎಲ್ಲಿಡ್ಬೇಕೀಗ? ಎಲ್ಲಿಡ್ಬೇಕು? ಏನಾರ ಮೇಲೆ ಇಟ್ಕೊಳ್ಳಿ. ಕೈವಾರನ ಹೀಗೆ ಹಿಡಿಬೇಡಿ. ಯಾಕೆ ಗೊತ್ತಾ? ಈಗ ಹಿಡ್ಕೊಂಡ್ಬಿಟ್ರೆ ನೀ ಇಚ್ಚಿಕ್ಬೋದು. ಇಚ್ಕಿದಾಗ ಅಳ್ತೆ. ಹಾಗೆ ಕೈವಾರ ಯಾವುದು ಈ ರೀತಿ ಇಡಿ ಅಮ್ಮ. ಏನ ಮೇಲೆ ಇಡಿ ಇಟ್ಕೊಂಡು 20 ಸೆಂಟಿಮೀಟರ್ ದೂರದಾಗಲ್ಲ, 4 ಸೆಂಟಿಮೀಟರ್ ದೂರದಾಗ ಎಲ್ಲಾ ಬಿಂದುನ ಸೇರಿಸ್ಕೊಂತ ಬನ್ನಿ. ಈಗ ಪೂರ್ತಿ ಸೇರಿಸಿದ್ರೆ ಏನ್ ಸಿಗುತ್ತೆ ನಿಮಗೆ? ವೃತ್ತ ಸಿಗುತ್ತೆ. ನೀವು ವೃತ್ತ ರಚನೆ ಮಾಡಬೇಡಿ. ಜಸ್ಟ್ ಏನಲ್ಲಿ ಇಟ್ಕೊಂಡು 20 ಸೆಂಟಿಮೀಟರ್ ದೂರದಲ್ಲಿರೋ ಅಂತ ಬಿಂದುಗಳನ್ನ ಸೇರಿಸ್ತಾ ಬನ್ನಿ. ಸೇರಿಸಿದೆ ಅಲ್ಲ? ಹೆಂಗೆ ಸೇರಿಸ್ಬೇಕು ಅಂದ್ರೆ, ಈ ಇದೆಯಲ್ಲ ಈ ಭಾಗ ಪೂರ್ತಿಯಾಗಿ ವೃತ್ತ ಅಲ್ಲ? ನಾನು ವೃತ್ತ ಹಾಕಲ್ಲ, ವೃತ್ತದ ಒಂದು ಭಾಗ ಹಾಕ್ತೀನಿ. ಈ ವೃತ್ತದ ಒಂದು ಭಾಗವನ್ನ ಕಂಸ ಅಂತ ಹೇಳ್ತಾರೆ. ವೃತ್ತ ವಿಭಾಗಕ್ಕೆ ಕಂಸ. ಕಂಸನ ಹೆಂಗ್ ಎಳಿಬೇಕು ಅಂದ್ರೆ, ಅದು ಈ ರೇಖೆಗ 90 ಡಿಗ್ರಿ ಲಂಬಕೋನ. ಈ ಲಂಬಕೋನ ಕತ್ತರಿಸ್ಬೇಕು. ಕತ್ತರಿಸಿದ್ಯಾ? ಇಲ್ಲ. ಕತ್ತರಿಸುವಂತೆ ಹಾಕಿ. ಕತ್ತರಿಸ್ತಲ್ಲ? ಕತ್ತರಿಸ್ತಲ್ಲ. ಈ ಬಿಂದು ಇದೇ ಬಿಂದು ತಾನೆ ಕತ್ತರಿಸಿದ್ದಿಲ್ಲ ತಾನೆ? ಈ ಬಿಂದುನೇ ಡಿ. ಆಯ್ತಾ? ಈ ಡಿ ಬಿಂದು ಏನಿಂದ 90 ಡಿಗ್ರಿ ನೇರದಲ್ಲಿದೆ, 4 ಸೆಂಟಿಮೀಟರ್ ದೂರದಲ್ಲಿದೆ. ಓಕೆನಾ? ಸರಿನಾ? ಸರಿ, ನಿಮಿಷ ಸಮಾಧಾನ. ಎಸ್. ಸೊ ಒಂದು ಚತುರ್ಭುಜ ಆಯತವನ್ನು ರಚನೆ ಮಾಡಕ್ಕೆ ಎಷ್ಟು ಬಿಂದು ಬೇಕು? 4 ಶೃಂಗಗಳು ಇರಬೇಕು. ಎಷ್ಟು ಶೃಂಗ ಸಿಕ್ತು? 3 ಸಿಕ್ತು. ಅದರಲ್ಲಿ ಮಹಾಲಕ್ಷ್ಮಿ ಈಗ ಯಾವ್ದು ಬೇಕು? ಸಿ ಬೇಕು. ಎಲ್ಲಿದೆ ಅದು? ಬಿ ಇಂದ ಎಷ್ಟು ಮೇಲೆ?
4 ಸೆಂಟಿಮೀಟರ್ ದೂರ. ಆಮೇಲೆ ಎಷ್ಟು ದೂರದಲ್ಲಿ, ಯಾವ ನೇರದಲ್ಲಿ? 90 ಡಿಗ್ರಿ ನೇರದಲ್ಲಿ. ಸಿ ಬಿಂದು ಬಿ ಇಂದ 4 ಸೆಂಟಿಮೀಟರ್ ದೂರ 90 ಡಿಗ್ರಿ ನೇರದಲ್ಲಿದೆ. ಸೊ ಹಾಗಾದ್ರೆ ಈಗ ದೂರ ಹುಡುಕೋಣ ನೇರ ಹುಡುಕೋಣ? ಮೊದಲು ನೇರ ಹುಡುಕಿ ಆಮೇಲೆ ದೂರ ಹುಡುಕಿ. ಓಕೆನಾ? ಫಸ್ಟ್ ನೇರ ಹುಡುಕೋಣ ಅಂದ್ರೆ ಕೋನ ರಚನೆ ಮಾಡಬೇಕು. ಏನ್ ಬೇಕು? ಕೋನ ಮಾಪಕ ಬಳಸ್ಕೋ. ಯಾವ ಬಿಂದು ಅಮ್ಮ? ಬಿ ಬಿಂದುವಲ್ಲಿ ಕೋನ ಉಂಟಾಗಿದೆ. ಬಿನ ಮೇಲೆ ಇಟ್ಬಿಟ್ಟು ಎಷ್ಟು ಡಿಗ್ರಿ ಕೋನ ಅಂತ? 90 ಡಿಗ್ರಿ ಕೋನ ಅಂತ. ಯಾವ ಕಡೆ ಇಟ್ಟಿದ್ಯಮ್ಮ? ಬಲಗಡೆ ಇಟ್ಟಿದ್ಯಾ? ಯಾವ ಕಡೆ ಎಣಿಸ್ಬೇಕು? ಎಡಗಡೆಯಿಂದ ಎಣಿಸ್ಬೇಕು. ಎಣ್ಸಮ್ಮ. 0, 10, 20, 30, 40, 50, 60, 70, 90 ಡಿಗ್ರಿ ನೇರ. ಓಕೆನಾ? ಈಗ ಏನ್ ಮಾಡ್ಲಮ್ಮ? ಅದನ್ನ ಬಿನು ಅದನ್ನು ಸೇರಿಸಿ, ಬಿ ಬಿಂದುನು ಅದನ್ನು ಸೇರಿಸಿ. ಆಯ್ತಾ? ಸೇರಿಸಕ್ಕಂತ ಬಿಂದುಗೆ ಹೋಗಿ ಸೇರಿಸ್ಬೇಕಂತ ಇಲ್ಲ, ಮುಂದಕ್ಕೆ ಹೇಳ್ಕೊಂಡು ಹೋಗ್ಬೋದು. ಇದು ಎಲ್ಲಾ ಬಿಂದುಗಳು ಬಿ ಇಂದ 90 ಡಿಗ್ರಿ ನೇರದಲ್ಲೇ ಇದಾವೆ. ಆಯ್ತಾ? ಸೊ ಇಲ್ಲಿ ಬಂದ್ಬಿಡಮ್ಮ 90 ಡಿಗ್ರಿ ಇದೆ ಅಂತ. ಓಕೆನಾ? ಸಿಗ್ತಾ ಸಿ ಬಿಂದು? ಇಲ್ಲ. ಲಿಖಿತ ಸಿ ಬಿಂದು ಎಲ್ಲೋ ಇದೆ ಕಡೆ. ಎಲ್ಲಿದೆ? 4 ಸೆಂಟಿಮೀಟರ್ ದೂರದಲ್ಲಿದೆ. ಸೊ ದೂರ ಅಳಿಯಕ್ಕೆ ಏನ್ ಬೇಕು? ಕೈವಾರ. ನಾಟ್ಸ್ ಕೈವಾರ ಬಳಸು. ಜೊತೆಗೆ ಸ್ಕೇಲ್ ಬಳಸು. ಅಮ್ಮ 4 ಸೆಂಟಿಮೀಟರ್ ಇವೆಲ್ಲ 5 ಪಟ್ಟು ಜಾಸ್ತಿ ಆಗಿದ್ರಲ್ಲ, ಇದನ್ನು ಕೂಡ ಎಷ್ಟಾಗಬೇಕು? 5 ಪಟ್ಟು ದೊಡ್ಡದು. ಅಂದ್ರೆ ಎಷ್ಟು ಸೆಂಟಿಮೀಟರ್? 20 ಸೆಂಟಿಮೀಟರ್. ಆಯ್ತಾ? ಮಾಡ್ಕೊಳ್ಳ ಆಯ್ತಾ ಮಾಡ್ಕೊಂಡಿದ್ದೆ. ಚೇಂಜ್ ಆಗಿಲ್ಲ ನೋಡಿ, ಚೇಂಜ್ ಆಗಿಲ್ಲ. ಅಲ್ಲ ಇದ್ದಷ್ಟೇ ಇದೆ. ಹೌದಲ್ಲ? ಚೇಂಜ್ ಆಗಿಲ್ಲ. ಸೊ ಇದೆಲ್ಲಿಡೋಣ? ಬಿನ ಮೇಲೆ ಇಡಿ. ಬಿನ ಮೇಲೆ ಇಟ್ಟು ನಮ್ಮ 4 ಸೆಂಟಿಮೀಟರ್ ದೂರದಾಗ ಎಲ್ಲಾ ಬಿಂದು ಸೇರಿಸ್ತಾ ಬಂದ್ರೆ ಏನ್ ಸಿಗುತ್ತೆ ನಿಮಗೆ? ಕೂಡಂತ ಹತ್ಯ ವೃತ್ತ ಒಂದು ಭಾಗ ಹಾಕು. ವೃತ್ತದ ಭಾಗ ಏನಂತೀವಿ? ಕಂಸ ಅಂತ ಹೇಳ್ತೀವಿ. ಕಂಸ ಅಂತೀವಿ. ಆ ಕಂಸ ಹೆಂಗ್ ಹೇಳಿಬೇಕು ಅಂದ್ರೆ ಆ ಕಂಸ ಆ ಒಂದು 90 ಡಿಗ್ರಿ ಕೋನವನ್ನು ಕತ್ತರಿಸುವಂತಿರ್ಲಿ. ಕತ್ತರಿಸ್ತಾ ಇಲ್ವಾ? ಕತ್ತರಿಸ್ತಾ ಈ ಬಿಂದುಗೆ ಅಂತ ಹೇಳಿ ಏನ್ ಮಾಡ್ಲಿ? ಈಗ ನೋಡಿ 4 ಶುಭಗಳು ಸಿಕ್ಕಿಲ್ವಲ್ಲ? ಕುತ್ಕೊಳ್ಳಮ್ಮ. ಆಯ್ತಾ? ಏನ್ ಮಾಡ್ಲಮ್ಮ? ಮೂರು ಬಾಹು ಸಿಕ್ಕಾಯ್ತು. ಒಂದೇ ಬಾಹು ಬೇಕಾದ್ರು. ಆ ಬಾಹು ಬೇಕಾದ್ರೆ ಸಿ ಮತ್ತೆ ಡಿ ಅನ್ನ ಇಲ್ಲಲ್ಲಮ್ಮ. ಸಿ ಮತ್ತೆ ಡಿನ ಸೇರಿಸಬೇಕು. ಕೆಲವರು ಈ ಕಂಸಗಳ ತುದಿಯನ್ನ ಸೇರಿಸ್ಬಿಡ್ತೀರಿ. ಕಂಸಗಳ ತುದಿ ಸೇರಿಸ್ಬಿಡ್ಲಿ. ಸಿ ಬಿಂದು ಇಲ್ಲಿದೆ, ಡಿ ಬಿಂದು ಇಲ್ಲಿದೆ. ಇವನ್ನ ಸೇರಿಸ್ರಪ್ಪ. ಆಯ್ತಾ? ಬೇಡಪ್ಪ, ಏನು ಅಳ್ಸಕ್ ಹೋಗ್ಬೇಡ. ಆಯ್ತಾ? ಸೇರಿಸ್ಬಿಡಿ. ಎಷ್ಟಿದೆ ಇದು? 4 ಸೆಂಟಿಮೀಟರ್ ಅಲ್ಲ? ಇದು 6 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಸೊ ಆಯ್ತಾ? ಸಿಗ್ತಾ ಇಲ್ವಾ? ಸಿಕ್ತಪ್ಪ. ಹೀಗೆ ಕೊಟ್ಟಂತಹ ಅಳತೆಗೆ ನೀವು ಇದನ್ನ ರಚನೆ ಮಾಡ್ಬೇಕಾಗತ್ತೆ. ಮಾಡ್ತಿರಲ್ಲ ಮಕ್ಕಳೇ? ಇನ್ನೊಂದು ಪ್ರಶ್ನೆ ಹೀಗೆ ಹೇಳ್ತಾರೆ. ಯಾವ ತರ ಅಂದ್ರೆ PQ is equal to 3.5 centimeter. QPS is equal to 5 centimeter ಇರುವಂತೆ ಆಯತ PQRS ರಚಿಸಿ ಅಂತ ಹೇಳ್ತಾರೆ. ರಚನೆ ಮಾಡೋಣ ಮಹಾಲಕ್ಷ್ಮಿ? ರಚನೆ ಮಾಡೋಣಮ್ಮ? ಓಕೆ. ರಚನೆ ಮಾಡ್ಬೇಕಾದ್ರೆ ನಮಗೆ ಕೊಟ್ಟಂತ ಆಕೃತಿ ರಚನೆ ಮಾಡ್ಬೇಕಾದ್ರೆ ಮೊದ್ಲೇನ್ ಮಾಡ್ಬೇಕು? ಮನೆ ಕಟ್ಬೇಕಾದ್ರೆ ಮೊದ್ಲೇನ್ ಮಾಡ್ತೀರಿ? ಒಂದು ಚಿತ್ರ ಮಾಡ್ಕೊತೀರಿ. ಬ್ಲೂ ಪ್ರಿಂಟ್ ನೀರಾಕಾಶ ಹಾಕೋತವೆ. ಒಂದು ಬ್ಲೂ ಪ್ರಿಂಟ್ ಅನ್ನ ಹಾಕೋತಾರೆ. ಹಾಗೇನೆ ನಾವು ಕೂಡ ಒಂದು ಬ್ಲೂ ಪ್ರಿಂಟ್ ಹಾಕ್ಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಒಂದು ಆಯತ ರಚನೆ ಮಾಡಿದ್ರಿ. ಈ ಆಯತ ರಚನೆ ಮಾಡ್ಬೇಕಾದ್ರೆ ನೀವು ಏನನ್ನ ಗಮನಿಸ್ತಾ ಇದ್ರಿ? ಈಗ
ಕರಡು ಚಿತ್ರ ನೋಡ್ತಾ ಇದ್ರಲ್ವಾ, ಈ ಕರಡು ಚಿತ್ರ ನೀನು ಆಯತವನ್ನ ರಚನೆ ಮಾಡೋದಕ್ಕೆ ನಿಮ್ಗೆ ನಿರ್ದೇಶನ ನೀಡುತ್ತೆ, ಡೈರೆಕ್ಷನ್ ಕೊಡುತ್ತೆ. ಇದು ನೋಡ್ತಾ ಇದ್ರೆ ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನುವಂಥದ್ದು ನಿನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು ಕರಡು ಚಿತ್ರ ಇದು ಮಾಡ್ಕೊಳ್ಳಿ. ಅಲ್ಲೇನಾದ್ರು ನಿಖರವಾದ ಅಳತೆ ತಗೋಬೇಕಾ? ಇಲ್ಲಪ್ಪ. ನಿಮ್ಮ ನೋಟ್ ಪುಸ್ತಕದ ಬಲಗಡೆ ಜಾಗ ಇರುತ್ತಲ್ಲ, ಅಲ್ಲಿ ಒಂದು ಕರಡು ಚಿತ್ರ ಹಾಕೊಳ್ಳಿ ಬಲಭಾಗದಲ್ಲಿ. ನಿಖರ ದೊಡ್ಡ ದೊಡ್ಡ ಬರುತ್ತೆ, ಅದ್ರ ಕೋನಗಳೆಲ್ಲ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಆಯ್ತಾ? ಜೊತೆ ಅದ್ರ ರಚನೆ ಅನ್ನಲ್ಲ, ರಚನೆ ಅಂದ್ರೆ ನೀಟಾಗಿ ಒಂದು ಚೂರು 1 ಮಿಲಿಮೀಟರ್ ವ್ಯತ್ಯಾಸ ಆಗದ ಹಾಗೆ ಕರೆಕ್ಟಾಗಿ ಬರ್ಬೇಕಮ್ಮ. ಅದೇ ಸ್ಕೇಲಲ್ಲೇ ಹಾಕಕ್ಕೆ ಹೋದ್ರೆ ನಿಖರವಾದ ಅಳತೆ ಹಲವು ಸರಿ ಮಿಸ್ ಆಗೋ ಸಾಧ್ಯತೆ ಇರುತ್ತೆ, ಕೋನಗಳು ವ್ಯತ್ಯಾಸ ಆಗುತ್ತವೆ. ಓಕೆ, ಈ ಆಯತಕ್ಕೆ ಏನಂತ ಹೆಸರು ಕೊಡ್ಬೇಕಂತ? PQRS ಅಂತ ಹೆಸರು ಕೊಡ್ಬೇಕಂತೆ. ಸೊ ಈ ಶೃಂಗಕ್ಕೆ ಪಿ ಅಂತ ಗೊತ್ತು, ನಿಮ್ಮ ಇಷ್ಟ, ಪಿ ಅಂತಾನೆ ಕೊಡಿ. ಇದು ಕ್ಯೂ, ಇದು ಆಯ್ತಾ? ಹೀಗೆ ಹೆಸರು ಕೊಡಿ. ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು? ಅವ್ರು ಕೊಟ್ಟಿರೋ ಅಳತೆಗಳನ್ನ ಈ ಕರಡು ಚಿತ್ರದಲ್ಲಿ ನಮೂದಿಸಿ. ಏನ್ ತಪ್ಪಾಗಿದೆಯಮ್ಮ? ಯಾಕೆ ಆಗ್ಬಾರ್ದಾ? ಏನಾಗಲ್ಲ, ನೋಡಮ್ಮ, ಮುಂದುವರ್ಸೋಣ. ಕರೆಕ್ಟಾಗಿದೆ ಅಂತ ಅನ್ಕೋತೀನಿ, ಮುಂದುವರ್ಸೋಣ, ಹಂಗೆ ತಪ್ಪಿದ್ರೆ ತಿತ್ಕೊಳ್ಳೋಣ ಅಂತ. ಸೊ ಈಗ ಕರಡು ಚಿತ್ರ ಬರ್ದೆ, ಈಗ ಅದ್ರ ಕೊಟ್ಟರು ಅಳತೆಗಳನ್ನ ನಮೂದಿಸ್ಬೇಕು. ಏನೇನು ಕೊಟ್ಟಿದ್ದಾರೆ? PQ ಕೊಟ್ಟಿದ್ದಾರೆ. ಎಷ್ಟುದ್ದ ಇದೆ? 3.5 ಸೆಂಟಿಮೀಟರ್ ಇದೆ ಅಂತ. ಮತ್ತೇನು ಕೊಟ್ಟವ್ರೆ? PS ಅಂದ್ರೆ ಇದಲ್ಲ, ಎಷ್ಟುದ್ದ ಇದೆ ಅಂತೆ? 5 ಸೆಂಟಿಮೀಟರ್ ಇದೆ ಅಂತ. ರಮ್ಯಾ, ಈ RS ಬಾಹು ಹೇಳುತ್ತೆ. ಹೌದು, RS ಅಂದ್ರೆ ಅದರ ಮೂಲಕ ಬಾಹು PQಗೆ ಸಮ ಇರುತ್ತೆ. ನಂತರ ಆ QR ಹೌದಮ್ಮ, ಇದು 5 ಸೆಂಟಿಮೀಟರ್ ಉದ್ದವನ್ನ ಹೊಂದಿರುತ್ತಮ್ಮ. ಹೌದಲ್ಲಮ್ಮ? ಎಸ್, ಓಕೆ, ರೈಟ್. ಸೊ ಕರಡು ಚಿತ್ರ ರೆಡಿ ಆಯ್ತು. ಕರಡು ಚಿತ್ರ ರೆಡಿ ಆದ್ಮೇಲೆ ಕರಡು ಚಿತ್ರ ರೆಡಿ ಆಯ್ತು. ಪೂರ್ತಿ ರೆಡಿ ಆಯ್ತಾ? ಬಾಹು ಅಳತೆ ಬರ್ತೆ, ಇನ್ನೇನು ಬರಿಬೇಕು? ಕೋನಗಳ ಅಳತೆ ಬರೀಬೇಕು. ಕೋನ P ಎಷ್ಟಿರ್ತಮ್ಮ? 90 ಡಿಗ್ರಿ. ಕೋನ RQP, ಕೋನ SRQ, ಕೋನ PSR, ಎಲ್ಲ ಲಂಬಕೋನಗಳಾಗಿರ್ತವೆ. ಅದನ್ನು ಕೂಡ ಬರ್ಕೊಳ್ಳಿ. ಇನ್ನೇನಾದ್ರೂ ಮಾಹಿತಿಯನ್ನು ಚಿತ್ರಿಸುವ ಅವಶ್ಯಕತೆ ಇದೆಯಾ? ಇಲ್ಲ. ನನ್ನ ಕೋನ ಆಯತ ರಚನೆ ಮಾಡಕ್ಕೆ ಏನೇನು ಬೇಕೋ ಅದೆಲ್ಲದೂ ಇದರಲ್ಲಿ ಬರ್ದಾಗಿದೆ. ಈಗ ನಾನು ವೈಪಿ ಆಯತ ರಚನೆ ಮಾಡಿ ಶುರು ಮಾಡ್ಬೋದಾ? ಫಸ್ಟ್ ಮನೆ ಕಟ್ಬೇಕಂತ ಫೌಂಡೇಶನ್ ಹಾಕಿದ್ರಲ್ಲ, ಬ್ಲೂ ಪ್ರಿಂಟ್ ಆದ್ಮೇಲೆ ಪ್ರಜ್ವಲ್ ಬ್ಲೂ ಪ್ರಿಂಟ್ ಹಾಕಿದ್ಮೇಲೆ ಒಂದು ಶುಭ ಮುಹೂರ್ತ ನೋಡಿ ನೀವು ಗುದ್ಲಿ ಪೂಜೆ ಮಾಡಿ ಫೌಂಡೇಶನ್ ತೆಗೆದು ಶುರು ಮಾಡ್ತೀರಿ. ಹಾಗೆ ನಾವು ಇನ್ನು ಫೌಂಡೇಶನ್ ಹಾಕೋಬೇಕು, ಪಾಯ ತೆಗಿಬೇಕು. ಯಾವುದು ಪಾಯ ಇದರಲ್ಲಿ? ಅದಕ್ಕೆ ಪಾದ ಅಂತ ಹೇಳ್ತೀವಿ. ಎಷ್ಟುದ್ದ ಎಳಿಬೇಕಮ್ಮ? 3.5 ಹಾಕೊಳ್ಳ? ತುಂಬಾ ಚಿಕ್ಕ, 4 ಪಟ್ಟು ಜಾಸ್ತಿ ಹಾಕೋಣ, 5 ಪಟ್ಟು ಹಾಕೋಣ. ಆಯ್ತಮ್ಮ, ಹೆಂಗೆ ಹೇಳ್ತೀವಿ ಹಂಗೆ 5 ಪಟ್ಟೆ ಹಾಕ್ತೀನಿ. 3.5 5 ಪಟ್ಟು. ಯಾವ ಮೂಲಕ್ರಿ? ಗುಣಾಕಾರ. ಗುಣಸಮ ಬಿಡಿ. ಆಯ್ತಮ್ಮ, ಗುಣಸಮ. ದಶಮಾಂಶಗಳ ಗುಣಾಕಾರ ಬಿಂದು ಇಲ್ಲ ಅನ್ಕೊಂಡು ಗುಣಿಸ್ಕೊ. 5 5 25 ದಶಕ 5 3 15 2 17. ಗುಣ್ಯ ಗುಣಕದಲ್ಲಿ ಬಿಂದು ಮುಂದೆ ಎಷ್ಟು ಅಂಕ ಇದೆ? ಒಂದೇ. ಎಷ್ಟು ಬಿಂದು ಇಡಬೇಕು? ಅಲ್ಲ ಅಂದ್ರೆ ನಮ್ಮ ಪಾದ ಎಷ್ಟುದ್ದ ಹಾಕ್ಬೇಕು? ನೀವು ಎಷ್ಟುದ್ದ ಹಾಕ್ತೀರಾ? ನೀವು 3.5 ಹಾಕ್ಬೇಕು. ಆಯ್ತಾ? ನಾನು 17.5 ಹಾಕ್ತೀನಿ. ನಾನು 3.5 ಹಾಕಿ ನೀನು ತುಂಬಾ ಪುಟಾಣಿ ಕಡಿಮೆ ಎಷ್ಟು ಆಗ್ಬಿಡುತ್ತಮ್ಮ. ಓಕೆ, ಎಷ್ಟು 17.5 ಅಲ್ಲ? ಓಕೆ. ಸೊ ಪಾದ ಹಾಕ್ತಾ ಇದ್ದೀವಿ. 0 1 2 3 4 16 17 ಓಕೆ. 17.5. ಓ, ಅವ್ರು ಹೇಳ್ತಾ ಇದ್ದಾಳೆ ಸರ್ 17.5 ಹೆಂಗೆ ಹಾಕೋದು? ಇದು ಸೆಂಟಿಮೀಟರ್ ಅಮ್ಮ, ಇದು ಮಿಲಿಮೀಟರ್. ಆಯ್ತಾ? 17 ಸೆಂಟಿಮೀಟರ್ ನೋಡಿ, 0 ಇಂದ 17 ಸೆಂಟಿಮೀಟರ್ 5 ಮಿಲಿಮೀಟರ್. ನೀನ್ ಎಷ್ಟು ಹಾಕ್ತೀಯಾ? 3 ಸೆಂಟಿಮೀಟರ್ ಆಯ್ತಾ? 3 ಸೆಂಟಿಮೀಟರ್ ಮುಂದಕ್ಕೆ 5 ಮಿಲಿಮೀಟರ್ ಸಣ್ಣ ಸಣ್ಣ 5 ಗೆರೆ ಹಾಕ್ಬೇಕು. ಓಕೆ. ಸೊ ಇದಕ್ಕೆ ಏನ್ ನೋಡಿ, ತುದಿ ಬಿಂದುಗಳನ್ನ ಈ ತರ ಮಾರ್ಕ್ ಮಾಡ್ಕೊಲಿಕ್ಕಿತ. ಇದಕ್ಕೆ ಹೆಸರು ಪಿ, ಇದಕ್ಕೆ ಹೆಸರು ಎಷ್ಟು ಇದೆ? ಇದು 3.5 ಸೆಂಟಿಮೀಟರ್ ಇದೆಯಮ್ಮ. ಸರ್ ರೈಟ್, ಕುದರಪ್ಪ. ಈಗ ಒಂದು ಆಯತ ಅಂದ್ರೆ ಎಷ್ಟು ಶೃಂಗ ಬಿಂದು ಇರ್ತವೆ?
ನಿಂಗೆ ಎಷ್ಟು ಸಿಕ್ಕಿದ್ವು? ಎಷ್ಟು ಬೇಕು? ಯಾವ್ಯಾವುದು? ಎಸ್ ಮತ್ತೆ ನೋಡಿ, ನಾನು ಆಗ್ಲೇ ಹೇಳಲ್ಲ, ಈ ಕರಡು ಚಿತ್ರ ಏನಿದೆ, ಈ ಕರಡು ಚಿತ್ರ ನೀವು ಮುಂದೇನು ಮಾಡಬೇಕು ಅಂತೇಳಿ ತಿಳಿಯೋದಕ್ಕೆ ಈ ಕರಡು ಚಿತ್ರ ಸಹಾಯಕ. ಹಾಗಾಗಿ ರಚನೆ ಮಾಡ್ಬೇಕಾದ್ರೆ ಕರಡು ಚಿತ್ರನ ಹಾಕ್ಲೇಬೇಕು. ಹಾಕ್ತಿರಲ್ಲ, ನಿಮ್ಮ ಹೆಸರು ಬಲಗಡೆ ಹಾಕೊಳ್ಳಿ, ಓಕೆನಾ? ಈಗಮ್ಮ 6 ಹುಡ್ಕನ ಎಸ್ ಹುಡ್ಕನ 6 ಆಯ್ತು. 6 ಎಲ್ಲಿದೆ? ತೊಂದರೆ ಇಲ್ಲ, ಆಗ ಎಡಗಡೆ ಬಿಂದು ಹುಡುಕಿದ್ವಲ್ಲ, ಈಗ ಬಲಗಡೆ ಬಿಂದು ಹುಡುಕ್ತಾರೆ ಅಷ್ಟೇ. ಸಿಕ್ಕಿದೆಯಲ್ಲ? 6 ಎಲ್ಲಿದೆ? ಕ್ಯೂ ಮೇಲೆ. ಎಷ್ಟು ದೂರದಲ್ಲಿ? 5 ಸೆಂಟಿಮೀಟರ್ ದೂರ. 90 ಡಿಗ್ರಿ ನೇರ. ನೇರ ಹುಡುಕಿ ದೂರ ಹುಡುಕು. ನೇರ ಹುಡುಕು ಅಂದ್ರೆ ಕೋನ ರಚನೆ ಮಾಡಬೇಕು. ಎಷ್ಟು ಡಿಗ್ರಿ ಅಮ್ಮ? 90 ಡಿಗ್ರಿ. ಏನ್ ಬೇಕು? ಯಾವ ಬಿಂದು ಇಡ್ಲಿ? ಕ್ಯೂ ಬಿಂದು ಇಡ್ತಾ ಇದ್ದೀನಿ. ರೇಖೆ ಯಾವ ಬದಿ? ಕ್ಯೂ. ಯಾವ ಕಡೆ ಎಣಿಸ್ತೀಯಮ್ಮ? ಬಲಗಡೆ ಇಡ್ತಾ ಇದ್ದೀನಿ, ಎಡಗಡೆಯಿಂದ ಎಣಿಸ್ತೀನಿ. 0 ಸರಿನಾ? ಎಸ್ ಎಸ್ ಓಕೆ. 90 ಡಿಗ್ರಿ ನೇರ. ಏನ್ ಮಾಡ್ಲಮ್ಮ ಈಗ ಅದನ್ನ? ಏನ್ ಮಾಡ್ಲಿ? ಕ್ಯೂ ಬಿಂದು ಮತ್ತೆ 90 ಡಿಗ್ರಿ ನೇರ ಬಿಂದುವನ್ನ ಸೇರಿಸಿ. ಅಂದ್ರೆ ನಾವು ಅದಕ್ಕೆ ಕೂಡಿಸ್ಬೇಕು ಅಂತ ಏನಿಲ್ಲ, ಮುಂದಕ್ಕೂ ಹೇಳ್ಕೋಬೋದಪ್ಪ. ಎಷ್ಟು ಡಿಗ್ರಿ ಇದೆ ಇದು? 90 ಡಿಗ್ರಿ ಇದೆಯಮ್ಮ. ರೈಟ್ ಸರ್, ಕುದ್ರಪ್ಪ. ಮಹಾಲಕ್ಷ್ಮಿ ಪವಿತ್ರ ಸಿಕ್ತೇನಮ್ಮ 6 ಬಿಂದು? ಇಲ್ಲ, 6 ಇಲ್ಲೆಲ್ಲೋ ಇದೆ. ಎಲ್ಲಿದೆ? 5 ಸೆಂಟಿಮೀಟರ್ ದೂರದಲ್ಲಿದೆ. ದೂರ ಅಳಿಯಕ್ಕೆ ಏನ್ ಬೇಕು? ಕೈವಾರ ಬೇಕು, ಅಳತೆ ಪಟ್ಟಿ ಬೇಕಮ್ಮ. ಆಯ್ತಾ? ಸೊ ಅಮ್ಮ ಇದು 5 ಪಟ್ಟು ದೊಡ್ಡ ಹಾಕ್ದಲ್ಲ, ಈಗ 5 ಪಟ್ಟು ಜಾಸ್ತಿ ಮಾಡಬೇಕು. 5ರ 5 ಪಟ್ಟು. ಹೌದು, 5 5 25 ಸೆಂಟಿಮೀಟರ್ ಅಳತೆ ಮಾಡ್ತೀನಿ ನೋಡಿ. 0 ಇಟ್ಕೋಬೇಕು ಮಣ್ಣ. 25ವರೆಗೆ ಇಕ್ಸಿ. 25ವರೆಗೆ ಇಕ್ಸಿದೆ. ಏನ್ ಮಾಡ್ಲಿ ಕೈವಾರನ? ಎಲ್ಲಿಡ್ಬೇಕು? ಕ್ಯೂನ ಮೇಲೆ ಇಡಿ. ಕ್ಯೂ ಇಂದ ಎಷ್ಟು ದೂರ? 5 ಸೆಂಟಿಮೀಟರ್ ದೂರದಲ್ಲಿ ನಾನು ಒಂದು ಈ ವೃತ್ತ ಒಂದು ಭಾಗನ ಹಾಕ್ತಾ ಹೋಗಿ, ವೃತ್ತ ಹಿಂಗೆ ಹಾಕ್ತವ್ರೆ ಏನ್ ಸಿಗುತ್ತೆ? ವೃತ್ತ ಬೇಕಾ? 5 ಸೆಂಟಿಮೀಟರ್ ದೂರದಲ್ಲಿ ಎಲ್ಲಾ ಬಿಂದುವನ್ನ ಸೇರಿಸ್ತಾ 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 ಹೋಗಿ. ಆಯ್ತಾ? ಹೆಂಗ್ ಸೇರಿಸ್ಬೇಕು ಅಂದ್ರೆ ಅದು ಆ ಒಂದು ಕೋನವನ್ನ ಕತ್ತರಿಸ್ಬೇಕು. ಕತ್ತರಿಸ್ತಾ ತುದಿಯೆಲ್ಲ ಹಾಸೋಗ್ಬಿಟ್ಟಿದೆ. ಏನ್ ಮಾಡಿ ಗೊತ್ತಾ? ಮುಂಚೆ ಮುಂದೆ ಕರ್ಕೊಂಡ್ಬೋದು. ಇರ್ಲಿ, ಏನಾಗೋದು, ಸುಮ್ಮನೆ ಹೇಳಪ್ಪ ಹೀಗೆ. ಓಕೆನಾ? ರೈಟ್. ಸೊ ಈ ಕಂಸ ಕತ್ತರಿಸ್ತಲ್ಲ, ಕತ್ತರಿಸಿದ ಬಿಂದುವೆ ಎಷ್ಟು ದೂರದಲ್ಲಿದೆ ಇದು? 5 ಸೆಂಟಿಮೀಟರ್ ದೂರದಲ್ಲಿದೆ. ವೆರಿ ಗುಡ್. ಮಾರ್ಕ್ಸ್ ಮಹಾಲಕ್ಷ್ಮಿ. ಒಂದು ಆಯತರ ಚಮಡಿಗೆ ಎಷ್ಟು ಶೃಂಗ ಬೇಕು? ಎಷ್ಟು ಸಿಕ್ಕಿದ್ವು? ಇನ್ನೊಂದು ಯಾವುದು? ಎಸ್. ಎಲ್ಲಿದೆ ಅದು? ಪಿ. ಎಲ್ಲಿಂದ? ಪಿ ಇಂದ 90 ಡಿಗ್ರಿ ನೇರ. 5 ಸೆಂಟಿಮೀಟರ್ ದೂರ. ಫಸ್ಟ್ ನೇರನ ದೂರನ? ನೇರ. ಪಿ ಇಂದ ನೇರ ಎಷ್ಟು ಡಿಗ್ರಿ? ಏನ್ ಬೇಕು? ಎಲ್ಲಿಡ್ಲಿ? ಪಿ ಮೇಲೆ ಇಡಿ. ಪಿ ಮೇಲೆ ಇಟ್ಟು 90 ಡಿಗ್ರಿ ಕೋನ ರಚನೆ ಮಾಡಿ. ರೇಖೆ ಯಾವ ಬದಿ? ಯಾವ ಕಡೆ ನಿಲ್ಸನ? ಬಲಗಡೆಯಿಂದ ನಿಲ್ಸನಮ್ಮ. 0 10 20 30 40 90 ಡಿಗ್ರಿಗೆ ರಮ್ಯಾಗ ಚುಕ್ಕಿ ಇಟ್ಕೊಂಡ್ಬಿಟ್ಟು ಇಟ್ಕೊಂಡು ಏನ್ ಮಾಡ್ಲಿ ಮಹಾಲಕ್ಷ್ಮಿ? ಅದನ್ನ ಸೇರಿಸಿ. ಆಯ್ತಾ? ಸೇರಿಸಿ. ಓಕೆ, ಸೇರ್ಸಾಯ್ತಲ್ಲ? ಓಕೆ, ಸರಿಯಪ್ಪ, ಸೇರಿಸಿದ್ದೀನಿ. ಕುಡಲಮ್ಮ. ನೆಕ್ಸ್ಟು ಪ್ರಜ್ವಲ. ಪ್ರಜ್ವಲ 90 ಡಿಗ್ರಿ ಅಳತೆ ಬರ್ಬಿಡಿ. ಈಗ ಪ್ರಜ್ವಲ ಸಿಗ್ತಾ? ಎಸ್ ಬಿಂದು ಎಷ್ಟು ಎಲ್ಲಿದೆ ಅಂತ? ಎಸ್ ಮತ್ತೆ ಇದೆಲ್ಲ ಇದೆ. ಬಿಂದು 5 ಸೆಂಟಿಮೀಟರ್ ದೂರದಾಗಿದೆ. ದೂರ ಅಳಿಯಕ್ಕೆ ಏನ್ ಬೇಕು? ಕೈವಾರ ಬೇಕು, ಅಳತೆ ಪಟ್ಟಿ ಬೇಕು. ತಗೊಂಡು ಅಳತೆ ಮಾಡಿ. ಎಷ್ಟು ಸೆಂಟಿಮೀಟ್ರು? ನಮ್ಮಲ್ಲಿ 25. ಅಳತೆ ಮಾಡ್ಕೊಳ್ಳ? ಆಗಲೇ ಅಳತೆ ಮಾಡಿದ್ವಲ್ಲ? ಎಸ್, ಆಗಲೇ ಚೇಂಜ್ ಮಾಡಿಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ಹಾಗೆ ಅದೇ ಅಳತೆ ಇಟ್ಕೋತೀನಿ. ಬೇಕಾದ್ರೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೋಬಹುದು, ಅಷ್ಟೇ ಇದೆಯಾ ವ್ಯತ್ಯಾಸ ಆಗಿದೆಯಾ ಅಂತ. ಕರೆಕ್ಟಾಗಿದೆಯಲ್ಲ? ಇದನ್ನ ಎಲ್ಲಿಡೋಣ? ಪಿ ಮೇಲೆ ಇಡಿ. ಇಟ್ಟು ಒಂದು ಕಂಸನ ಹೇಳಿರಿ. ವೃತ್ತದ ಒಂದು ಭಾಗ ಕಂಸ ಹೇಳಿರಿ. ಹೆಂಗ್ ಎಳಿಬೇಕಾ ಕಂಸನ? ಹೆಂಗ್ ಎಳಿಬೇಕು? ಅದೇ ಈ ಕೋನವನ್ನ ಛೇದಿಸ್ಬೇಕು, ಛೇದಿಸ್ಬೇಕು, ಕತ್ತರಿಸ್ಬೇಕು. ಕತ್ತರಿಸ್ತಾ? ಕತ್ತರಿಸ್ತಾ ಇಲ್ಲ. ರೇಖೆ ಕುಳ್ಳ ಇದೆ. ಏನ್ ಮಾಡೋಣ? ಆ 90 ಡಿಗ್ರಿ ಬೇಕಾದ್ರೆ ಇಲ್ಲ, ಅವಶ್ಯಕತೆ ಇದೆ. ಒಂಚೂರು ಎತ್ತರಕ್ಕೆ ಹೇಳ್ಕೊಳ್ಳಿ. ಆಯ್ತಾ? ಕತ್ತರಿಸ್ತಲ್ಲ? ಕತ್ತರಿಸಿದ ಈ ಬಿಂದುವೆ
ಎಸ್ ವೆರಿ ಗುಡ್ ಸರ್ ಕುದಳಪ್ಪ. ನಂತರ ರಮ್ಯಾ ಈಗ ಪುಟ 4 ಶೃಂಗಗಳು ಸಿಕ್ಕಿದ್ವು. ಆಯ್ತಾ ಪೂರ್ಣ ಆಯ್ತಾ? ಇಲ್ಲ. ಏನ್ ಮಾಡೋದು ಹೇಳಿದ್ರೆ ಎಲ್ಲಿ ಹೇಳ್ತೀಯ ಮಗಿರೆ? ಯಾವುದು? ಎಸ್ ಮತ್ತೆ ಆರ್ ಎರಡನ್ನೂ ಸೇರಿಸ್ಬಿಡು ಆಯ್ತಾ. ಇಲ್ಲದೇನೆ ಇಲ್ಲಿ ಇಲ್ಲ, ತುಂಬಾ ಜನ ಸ್ನೇಹಿತರು ಹಂಗೆ ಮಾಡೋರು ಹಿಂದೆ ಆಯ್ತಾ. ಕಂಸ ತುದಿ ಕಂಸಗಳು ಇರ್ತಾವಲ್ಲ, ಕಂಸ ತುದಿ ಸೇರಿಸ್ಬಿಡೋರು. ಕಂಸನೆಲ್ಲ ಸೇರಿಸ್ಬೇಕಾದ್ರು ಆರ್ ಮತ್ತೆ ಎಸ್ಗಳನ್ನ ಸೇರಿಸ್ಬೇಕು. ಸೊ ಅವೆರಡೂ ಈಗ ಇಟ್ಕೊಂಡು ಸೇರಿಸ್ಬಿಡಿ. ಓಕೆ ರೈಟ್ ಸರಿಯಪ್ಪ. ಎಷ್ಟು ಉದ್ದ ಇದೆ ಇದು? 5 ಸೆಂಟಿಮೀಟರ್. ಸೊ ಹೀಗೆ ಅವರು ಕೊಟ್ಟಂತಹ ಅಳತೆಗೆ ನಿಖರವಾದ ಒಂದು ಅಳತೆಯ ಆಯತವನ್ನು ರಚನೆ ಮಾಡಬಹುದು. ರಚನೆ ಮಾಡ್ಬೋದಾ? ಮಾಡ್ತೀರಾ? ಓಕೆ.